ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆಯನಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತೆ. ಅದು ಕಾರಣ ಮನಮನೋಯಿಸದವನ ಮನೆಯ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಾಂಬಜೈ ನಮ ಪಾರ್ವತೀಪತೆ. ಪ್ರಾತಸ್ಮರಣೀಯರಾದ ಬಸವಾದಿ ಶಿಕ್ಷಕರನ್ನ, ಜಗತ್ತಿನ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತ ಈ ಕ್ಷೇತ್ರದ ಮಹಾ ಅಧಿನಾಯಕ ಮಾತೇಶ್ವರ ಚಿರಂಜೀವಿ ಅವತ್ತಿದ್ದ ರಾಮಾಯಣಕಾದ ಇವತ್ತು ಜೀವಂತದ ಸತ್ಯದ ಯಾರು ಹನುಮಂತ ಚಿರಂಜೀವಿ ಅವತ್ತ ಇವತ್ತು 6000 ಜೀವಂತದ ಹನುಮಂತ ಅಂತ ಮಾತೇಶ್ವರನ ಸ್ಮರಿಸುತ್ತ ಮಾತೇಶ್ವರನ ಕಾರ್ತಿಕೋತ್ಸವ ಅಂಗವಾಗಿ ಬಹಳ ಒಳ್ಳೆ ಕೆಲಸ ಮಾಡಿ ಶ್ರೇಷ್ಠ ಪ್ರಯೋಜಕರು ಚಂದ್ರಬಸವದೇವರು ಅವನೇ ಕರ್ಜಗಿ ಬಹಳ ಖುಷಿ ಆಗಿತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕಲೆಯನ್ನು ಉಳಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳಾಗಿ ಶ್ರೇಷ್ಠ ವಿಚಾರ ಪ್ರಯೋಜನ ಮಾಡ್ತಕ್ಕಂಥ ಕಲೆಯನ್ನು ಉಳಿಸಿಕೊಂಡ ನಮ್ಮ ಚಂದ್ರಬಸವದೇವರೇ, ಶ್ರೇಷ್ಠ ತಂಡವಾದಕರೇ, ದೂರ ಯಾವತ್ತು ಮಹಾಜನಗಳೇ ಮಾತೇರಿ. ಇವರ ಇಷ್ಟ ಬಂದಿದ್ರೆ ನೀವು ಇವರ ಇಷ್ಟ ಬಂದೆ. ನಾನು ಈ ಮಠಕ್ಕಾಗಿ 40 ವರ್ಷ ಆಯ್ತು, ಮತ್ತೆ ಸರಿ ಈಗ ಬಂದಿದ್ದೀವಿ. ಮತ್ತೆ ಇವರ ಇಷ್ಟ ಬಂದಿದ್ದು ಹೆಣ್ಮಕ್ಳಿಷ್ಟ ಗಂಡ್ಮಕ್ಳಿಷ್ಟ ಇವ್ರಿಗೆ ಯಾರು ಹೆಚ್ಚು ಬಂದಿದ್ದು ಇವರ ಇಷ್ಟ ಬಂದಿದ್ದು. ಬಹಳ ಸಂತೋಷ. ನಮ್ಮ ಕಾರ್ತಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಬಹಳ ಪ್ರವಚನ ಮಾಡಿದ್ರು ಚಂದ್ರಬಸವದೇವರು. ಬಹಳ ಸುಂದರಕಾಂಡ ತಂದ. ಸುಂದರಕಾಂಡ ಹನುಮಂತದ ಸುಂದರಕಾಂಡ ಅಂದ್ರೆ ಸುಂದರ ಅಂದ್ರೆ ಹನುಮಂತ. ಅವನಿಗೆ ಬಹಳ ವಿಶೇಷವಾಗಿ ಹೇಳಾಗಿದ್ದಂಗ ಅವ್ರು. ಅದಕ್ಕೆ ನಮ್ಮ ಜೀವನದೊಳಗ ಕತ್ತನ ಹುಟ್ಟಿ ಕತ್ತದಾಗಿದ್ದು ಕತ್ತದ ದೊಡ್ಡವರಾಗಿ ಕತ್ತದ ಲಗ್ನ ಆಗಿ ಕತ್ತದ ಸಂಸಾರ ಮಾಡಿ ಕತ್ತದ ಮಕ್ಕಳು ಕತ್ತದ ಸತ್ತು ಹೋಗೋದಾಗ ಬೆಳಕಿಗೆ ಬರ್ಬೇಕು. ಅಸತೋಮ ಅಸತ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಸತ್ ಸತ್ಯಗಳು ಬರಬೇಕು, ಮತ್ತೆ ಕತ್ತದ ಬೆಳಕಿನ ಬರಬೇಕು, ಮೃತ್ಯು ಅಮೃತಗಳು. ಇದು ನಮ್ಮ ಜೀವನದ ಮುಖ್ಯವಾದ ಉದ್ದೇಶ. ಅದಕ್ಕೆ ಮಾತಾಡಿ ನಾವು ಬಂದೇ ಗಿಡ ಮಧ್ಯಸ್ಥರು ಬಂದಿದ್ದೀನಿ ನಾನು. ಯಾಕಂದ್ರೆ ಕುದುರೆಮತ್ತಿಗೆ ಮತ್ತೆ ಬೇವ್ರಿಗೆ ಸುಮಾರು 50,000 ಕಿಲೋಮೀಟರ್ ಆಗುತ್ತೆ. ನೋಡಿದ್ದು ಊರು ನಾನು. ಈಗ ಮುಂಚೆ ಹೋಗ್ತಿದ್ದ ಜಾಸ್ತಿ ವರ್ಷ 10 ಮೇಲೆ. ಇನ್ನೊಂದು ಸಂತೋಷ ಏನಂದ್ರೆ ಈ ಮಾತೃ ಹೋಗಿರ್ತಾರೆ. ಇದು ಬಹಳ ಖುಷಿ. ಯಾಕಂದ್ರೆ ಮಾತು ವೈಶಿಷ್ಟ್ಯತೆ ಇದು ಬಹಳ ವಿಶೇಷವಾದ. ಇವರು ಬಹುತೇಕ ದೊಡ್ಡ ಕಟ್ಟಿದ್ದಾರೆ. ದೊಡ್ಡ ಕಟ್ಟಿ ಯಾವ ರೀತಿ ಇವರಾಗ ಹಿಂದ ಮಧುವನವನ್ನ ಹಾ ಮಾಡ್ತಕ್ಕಂಥ ಲಂಕೆ ಒಳಗ ಹನುಮಂತ ಎಲ್ಲ ಹಾ ಮಾಡಿದ ಹೋಗಿ ಹೇಳಿದ್ರು ಲಂಕೇಶ್ವರಿಗೆ. ಇಲ್ಲ ಒಂದು ಯಾವ್ದೋ ಕೋತಿ ಬಂದಿದ್ದಿ, ಆ ಕೋತಿ ಎಲ್ಲ ಹೊಲ ಹಾಳು ಮಾಡಿದ್ದಿ, ನಾ ಮಧುವನ್ನ ಎಲ್ಲ ಹಾಳು ಮಾಡಿದ್ದಿ. ಅದು ಭಾರಿ ಸೊಕ್ಕಿ ಬಂದು ನೋಡ್ಕೊಯ್ತಿದ್ರು. 100 ಮಂದಿ ರಾಕ್ಷಸರು ಹಿಡ್ಕೊಂಬಂದ್ರು ಅವನು. ಯಾರನ್ನ ಹನುಮಂತನ ಕೂತಿದ್ದ ರಾವಣ. ಮಹಾಶಿವರಾತ್ರಿ ಕೂತಿದ್ದ ರಾವಣ. ಏ ಕೋತಿ ಕೂಡದ ನಾನ ಕೊಡ್ತಾರೆ ನಿಮ್ಮ ಅಪ್ಪನ ಮಗ, ನಿಮ್ಮ ಅಪ್ಪಕ್ಕೆ ಜಾತ್ರೆ ಅಂದವು. ಯಾರು ಹನುಮಂತ. ನಾ ಕೇಳ್ಕೊಡ್ಲ ಅಂತ ಬಾ ನಮ್ಮ ಗುರು ಸುಖಿ ಅಂತ ಆ ರಾಮ ಶಿವಕ್ಕೆ 4 ಎತ್ತರ ಕೂತ್ಬಿಟ್ಟ ಹನುಮಂತ. ಅಷ್ಟು ಎತ್ತರ ಕೂತ ಹನುಮಂತ. ಅದಕ್ಕೆ ಮೂರ ಭಾಳ ಎತ್ತರ ಕಟ್ಟಿಲ್ಲ. ಅದನ್ನ ಬರ್ತಾರೆ ಇವತ್ತಿನ ದಿವಸ ಭಾಳ ಶ್ರೇಷ್ಠವಾದ ಕೆಲಸ ಮಾಡಿದ್ಪ ಹನುಮಂತ. ಅಂಥದ ವ್ಯಕ್ತಿನ ಮಹಾ ವ್ಯಕ್ತಿ ಹನುಮಂತ. ಜಗತ್ತು ಕಶೂರ ಯಾರ ಸೂರ್ಯ ಜಗತ್ತಾಗ ಶಕ್ತಿ ದೇವರಾಗತ್ತಂದ್ರ ಹನುಮಂತ ಒಬ್ಬ. ಈ ಸೂರ್ಯ ದೇವ್ರ ಜಗತ್ತಿಗೆ ಅವನಿಲ್ಲ ಇಲ್ಲ. ಅದಕ್ಕೆ ಹನುಮಂತ ಕಾಟಿ ಮಾಡ್ತಕ್ಕಂಥ ಭಾಳ ಶ್ರೇಷ್ಠವಾದ ಕೆಲಸ ಮಾಡಿರ್ತೀಪ ಹನುಮಂತ. ಎಂಥ ಇಷ್ಟವಂತ, ಎಂಥ ಶಕ್ತಿಶಾಲಿ. ರಾಮದೂತನಾಗಿ ಎಲ್ಲ ಮಾಡಿ ಆ ರಾಮಂತಂದು ಸೀತಾ ನಾಗಾಕ ರಾಮ ತಗೊಂಡ್ಮೇಲೆ ಲಂಕಾ ಸೀತಾ ಬುದ್ಧಿಗಳ ಕೆಲಸ ಎಲ್ಲ ಲಂಕಾಕ್ ಹೋದ. ಸೀತೆ ತಗೊಂಡೋದು ಗೊತ್ತಾಯ್ತು. ಹೋಗಿ ಎಲ್ಲ ಹಾಗೆಲ್ಲ ಮಾಡಿದ. ಸೀತಾ ಅಮ್ಮನ ಹುಡುಕಿದ. ಅಶೋಕದ ಕೂತಿದ್ದು. ಅದು ಸಂಶಯ ಬಂತು. ಯಪ್ಪ ಇವ್ನು ಯಾಕೆ ಬೇಕು ರಾಕ್ಷಸ ಬರೀ ರಾಕ್ಷಸ ಮೇಲೆ ಮತ್ತೆ ಯಾವ ರೀತಿ ಇದೆ ಇದು ಭಾಳ ರಾಮದೂತ. ನಾನು ಒಂದು ಮುಂದೆ ಉಗ್ರ ಕೊಟ್ಟು ಅಪ್ಪ ಹ್ಯಾಗೆ ಬಂದು ಅದು ಸಪ್ತ ಸಮುದ್ರ ಹ್ಯಾಗೆ ಬಂದೆ ನಾವು. ಇಲ್ಲ ನಾನು ಬಂದೆ ಅಂತ ಖಾತ್ರಿ ಆಗ್ತದೆ. ಹನುಮಂತ ರಾಮದೂತ ಗೊತ್ತಾಗ್ತಲ್ಲ. ಇನ್ನು ದಿವಸ ಮಾಡಿಲ್ಲ. ಇನ್ನು ಸ್ವಲ್ಪ ದಿವಸ ಗಟ್ಟ ಕಟ್ಟು ಅಮ್ಮ ಅಂತೇಳಿ ಸೀತಾ ಬಸ್ ಟಿಕೆಟ್ ಬಂದ. ಬಂದ್ಬಿಟ್ಟು ಹಿಂಗಾಯ್ತು. ಕಡೆಗೆ ರಾವಣ ಸಿಟ್ಟು
ಇವ ಅಲ್ಲಿ ನಿಂತಲ್ಲಿ ಬಂದ ಇವ ಬಿಡಬಾರ್ದು ಒಂದು ಹತ್ತು ನನಗೆ ಹತ್ತು ಕೂತಾನೆ ಇವತ್ತು ಸಾವಿರಾರು ಸುಳ್ಳು ಸುಳ್ಳು ಕೂತಾನೆ ಭಾಳ ಸುಳ್ಳಿನ ಆ ಸುಳ್ಳಿಗೆಲ್ಲ ಆ ಊರಾಗ ಎಷ್ಟು ಬಟ್ಟೆ ಅಂದಿದ್ಬೋದ ಲಂಕಾದಾಗ ಎಲ್ಲ ಬಟ್ಟೆ ಅಂದ್ರೆ ಬಟ್ಟೆ ತಂದು ತಂದು ಸಾವಿರಾರು ಕೂಟು ಕೂತಿರ್ತ ಮಾಡೋದು ಬೆಳೆಸಿದ್ದಾಗ್ತದೆ ತಂದು ಊಟ ಬಟ್ಟೆ ಸುತ್ತಿದ್ರು ಯಾಕೆ ಬಾಳ ಹನುಮಂತ ಬಾಳ ಸುತ್ತಿ 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 ಊರ ಅಂಗಡಿ ಬಟ್ಟೆ ಒಂದು ಇಟ್ಟು ಸುತ್ತಿ ತಂದು ಸುತ್ತಿ ಎಲ್ಲ ಮಾಡಿ ಕೈ ಎಣ್ಣೆ ತಂದು ಸುರಿತಾರೆ ಸುರ್ವಿ ಹಸಿದ ಬೆಂಕಿ ಅಂತ ರಾವಣ ಕಟ್ಟಿ ಬಂದು ಹಚ್ಚಿದ್ರು ಹೇಳ್ತೇವ ರಾಮ ರಾಮ ಸಾಮ ಸೀತಾ ರಾಮ 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 ಸೀತಾ ರಾಮ ಸೀತಾ ಅನ್ಕೊಂತ 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 ಮಾಯಿಗೆ ಮಗ ಹಚ್ಬೇಕಾ ಬ್ಯಾಕೆಟ್ ಬಾಲ ಹೋಗಿ ಬೀಟಿ ಹಚ್ಬೇಕು ಅವನು ಇಡೀ ಊರಾಗ ಎಲ್ಲ ಲಂಕಾ ಪಡೆದು ಎಲ್ಲ ಬ್ಯಾಕೆಟ್ ಬಾಲ ಇಟ್ಟು ಇಡೀ ಲಂಕಾ ಬೆಂಕಿ ಸಮುದ್ರ ಬಂದು ನಾ ಬಾಲ ಈ ಕಡೆ ಹಾಕ್ಬಿಟ್ಟ ಹನುಮಂತ ಇಂಥ ಮಹಾಶಕ್ತಿಶಾಲಿ ಹನುಮಂತ ಅವನ ಶಕ್ತಿ ಅಷ್ಟಿತ್ತಲ್ಲ ಅದ್ಭುತ ಶಕ್ತಿ ರಾಮನವನ ಹಿಡಿಬೋದಾಗಿತ್ತು ಆದ್ರೆ ಅವನೇಂತಲ್ಲ ರಾಮ ಕೈನ ಬಳಸ್ಬೇಕಂತ ಚಿತ್ತವರು ಅದಕ್ಕೆ ಅದರ ದೃಷ್ಟಿಯಿಂದ ಮಹಾಶಕ್ತಿಶಾಲಿ ಇವೆಲ್ಲ ತಿಳ್ಕೊಂಡು ಮತ್ತೆ ಹನುಮಂತ ಕಾರ್ತಿಕೋತ್ಸವ ಮಾಡ್ತಿಲ್ಲ ಬರೀ ಕಾರ್ತಿಕ್ ಮಾಸ ಅಷ್ಟೇ ಅಲ್ಲ ಮಾನ್ಯ ಅಂಜನೇಯಲ್ಲೂ ಲಕ್ಷ ದೀಪೋತ್ಸವ ಮಾಡಿದ್ರು ಲಕ್ಷ ದೀಪೋತ್ಸವ ಮಾಡಿ ಬರೀ ಎಣ್ಣೆ ಹಾಕೋದಕ್ಕಿಂತ ನಮ್ಮ ಲಕ್ಷ ದೇವ್ರ ಕೇಳಿರ್ಬೇಕು ಲಕ್ಷ ದೀಪೋತ್ಸವ ಮಾಡೋದಕ್ಕಿಂತ ನಮ್ಮ ಲಕ್ಷ ದೀಪ ಕೇಳಿರ್ಬೇಕು ದೇವ್ರ ಕೇಳಿರ್ಬೇಕು ನಮ್ಮ ಲಕ್ಷ ಅಲ್ಲ ಲಕ್ಷ ದೀಪ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೆ ಮರಿ ಬರ್ತದೆ ಅದಕ್ಕಂತ ದೃಷ್ಟಿಯಿಂದ ಮಾರ್ಗದರ್ಶ ಕಾರ್ಯಕ್ರಮ ಅಂಗವಾಗಿ ನಮ್ಮ ಚನ್ನಬಸವ ದೇವರು ಬಹಳ ವಿಶೇಷ ಬಹಳ ಚಿಕ್ಕ ವಯಸ್ಸು ಬಹಳಷ್ಟು ಜ್ಞಾನ ಪಡ್ಕೊಂಡವ್ರು ಚನ್ನಬಸವ ದೇವರು ಬಹಳ ಒಳ್ಳೆಯವರು ಗುಣವಂತರು ಕುಳಿತಲ್ಲಿ ಭಾಗ ಕುಳಿತೇವೆ ನಾವು ಅದಕ್ಕಂತ ದೃಷ್ಟಿಯಿಂದ ಮಾರ್ಗದರ್ಶನ ಸುಂದರಕಾಂಡ ಎಲ್ಲ ವಿಚಾರ ಸುಂದರವಾಗಿ ಸುಂದರಕಾಂಡನ ಬಹಳ ಚಂದ ಇಷ್ಟ ಹೇಳ್ಯಾರವರು ದಂಶವನ್ನು ಏನು ಎಂತ ಎಲ್ಲವೂ ಹೇಳ್ಯಾರ ಆದ್ರೆ ನಾವು ಶಕ್ತಿ ಬಹಳ ಯಾರು ನಂಬಿ ಬರ್ತೀರಿ ಅಲ್ಲಿ ಇರ್ತಾರೆ ಹನುಮಂತ ಏನು ನಂಬಿರ್ತ ಅಲ್ಲೇ ಹನುಮಂತ ಅಲ್ಲೇ ಇರ್ತಾನ ಯಾರು ನಂಬಾಗಿಲ್ಲ ಹನುಮಪ್ಪ ಅವ್ರಿಗೆ ಏನು ಮಾಡೋದೇ ಇಲ್ಲ ಏನು ಕೊಡೋದೇ ಇಲ್ಲ ಒಬ್ಬ ಹೆಣ್ಮನಿಗೆ ಮದುವಾಗಿ 20 ವರ್ಷ ಆಗಿತ್ತು ಆಕೆ ಮಕ್ಕಳಾಗಿದ್ದಿಲ್ಲ ಒಂದಿಷ್ಟು ಆ ದೇವ್ರು ಎಲ್ಲ ಬೇಕು ಕೆರೆ ಕೆರೆಗೆ ಹನುಮಂತ ಬಂದಾಕಿ ಯಪ್ಪ ಕೂಡ ಕಲ್ವಿ ಸಣ್ಣಪ್ಪ ತಾಬಾತ್ ಎಲ್ಲ ಕೆರೆ ಮುಗಿಸಿ ಹನುಮಪ್ಪ ಬೋಳಿದ್ದ ಹನುಮಪ್ಪ ಹುಡಿ ಬಂದಾಕಿ ಮದುವಾಗಿ 20 ವರ್ಷ ಆಗಿತ್ತು ಮಕ್ಕಳಾಗೇ ಇಲ್ಲ ಬಂದ ಯಪ್ಪ ಹನುಮಪ್ಪ ನನಗೆ ಮದುವಾಗಿ 20 ವರ್ಷ ಆಗಿತ್ತು ಮಕ್ಕಳಾಗಿಲ್ಲ ಅದು ಒಂದು ಗಂಟು ಕೊಟ್ಟಂದ್ರೆ ಕಳುಬಟ್ಟು ಪ್ರಾರಂಭಿಸಿ ಕುಡಿಸ್ಕೊಂಡವ್ರು ಏನು ಮಾಡಿದ್ರೆ ಕುಡಿಸ್ತಿದ್ದವು ಕಳುಬಟ್ಟು ಇದು 4 ಕೊಟ್ಟು ಕೊಡ್ತಾರೆ ಸಂತಾರೆ ಸರಿ ಹನುಮಪ್ಪ ಭಾಳ ಕೇಳ್ತೈತಿ ಹನುಮಪ್ಪ ಏನು ಮಾಡಿದ ಕದಾತ್ತು ಕಳೆದು ಆಶೀರ್ವಾದ ಮಾಡ್ಬಿಟ್ಟ ಮುಂದೆ ವರ್ಷದೂ ಗಂಟು ಹೇಳಿದಕ್ಕೆ ವರ್ಷದೂ ಗಂಟು ಹೇಳಿಬಿಟ್ಲಾಕಿ ಅದು 6 ತಿಂಗಳ ವರ್ಷ 2 ವರ್ಷ 3 4 5 6 7 8 9 10 ವರ್ಷ ಆದ್ರೂ ಕಳುಬಟ್ಟು ಪ್ರಾರಂಭಿಸಿ ಕುಡಿಸಿದಕ್ಕೆ ಹನುಮಪ್ಪನಿಗೆ ಯಾಕೆ ತೆಗೆದ ಬೇಡ್ಕೊಂಡಕ್ಕೆ ಮತ್ತೊಂದು ಬಂದಕ್ಕೆ ಹನುಮಪ್ಪ ಬಂದ ಯಪ್ಪ ಅಂತ ಹನುಮಪ್ಪ ಈಗ ನಾಳೆ ನೋಡಿದ್ರೆ ಹನುಮಪ್ಪ ಕರಿತಾ ಬಾಯ್ಬಿಟ್ಟು ಹನುಮಪ್ಪ ಇದಾಗಿತ್ತಿಲ್ಲ ನಮ್ಗೆ ಐತಿ ನಾಟಕ ಐತೆ ಸಾಕೈತಿ ಈಗ ಈಗ ನಾಳೆ ನೋಡಿದ್ರೆ ಹನುಮಪ್ಪ ಬಾಯ್ಬಿಟ್ಟು ಊರಾಗ ಹಿರಿಯ ಚಿಂತೆ ಇರ್ತಾರೆ ಹನುಮಪ್ಪ ಸ್ವಚ್ಛ ಐತೆ ಹನುಮಪ್ಪ ಸ್ವಚ್ಛ ಚಿಂತೆ ಇರ್ತಾರೆ ಎಲ್ಲರಿಗೂ ಹಾಗಾಗಿ ಏನು ನೋಡ್ಬೇಕು ಎಲ್ಲ ಹಿರಿಯ ಮೀಟಿಂಗ್ ಮಾಡಿದ್ರು ಇಲ್ಲ ಊರಾಗ ಎಲ್ಲ ಮುತ್ತೈದರು ಬಂದು ಹನುಮಪ್ಪನಿಗೆ ಕಳಸ ಬಿಟ್ರೆ ಸ್ವಾಟ್ಟ ಜ್ಞಾತಿಗಾಗತ್ತ ಸರಿ ದಂಗ್ರಾಕ್ಷ ಊರಾಗೆಲ್ಲ ಮುತ್ತೈದರು ಬಂದು ಸ್ನಾನ ಮಾಡಿ ಮರಿಗಳು ಎಲ್ಲ ಬಂದು ಹನುಮಪ್ಪ ಎಲ್ಲ ಆರತಿ ಮಾಡಿದ್ರು ಇಡೀ ಊರು ಬಂದು ಆರತಿ ಮಾಡಿ ಹೋದ್ರು ಹನುಮಪ್ಪ ಸ್ವಾಟ್ಟ ಜ್ಞಾತಿಗಾಗಲೇ ಇಲ್ಲ ಏನ್ ಮಾಡ್ಬಬ್ಬ ಚಿಕ್ಕ ಮಕ್ಕಳು ಊರಿರೋರು ಅತ್ತಕ್ಕೆ ಬಂದು ಬೇಕು ಮಾಡ್ತದೆ ಊರಿಗೆ ಬೆಳಕೆ ಹಾಕಿ ಊರಿಗೆ ಬೆಳಕೆ ಹಾಕಿ ಆಕೆ ಏನ್ ಬೇಕು ಅಂತ ಕಲ್ಬಿಟ್ಟು ಬಂದೆ ಬಾರ್ದು ಬಂದ ಹನುಮಪ್ಪ ಹನುಮಪ್ಪ ನಂದಿ ಬಿಟ್ಟವ ನೀನು ಬುದ್ಧಿ ಇದೆ ಹನುಮಪ್ಪಕ್ಕೆ ಅಲ್ಲ ಹರಿಕೆ 12 ವರ್ಷ ಹರಿಕೆ ಗೊತ್ತಾಗಿತ್ತು ಹನುಮಪ್ಪ ಬುದ್ಧಿ ಇದ್ದಕ್ಕೆ ಹರಿಕೆ 12 ವರ್ಷ ನಮ್ಮ ಗಿನಿ ಹೊಸ ಹರಿಕೆ ಬಂದಿದ್ದೆ ಬಂದಂತ ಎಂತ ಕಾಲ ಬಂತಪ್ಪ ದಿಕ್ಕದಿದಂಗಾಗಿತ್ತು ಏನು ನಡೆದಾದ ಇನ್ನೇ ನಡೀತದ ಕೂಲ ಸಿಕ್ಕದಂಗಾಗೈತಪ್ಪ ಜಗಜನರ ರೀತಿ ನಮ್ಮ ಜಗಜನರ ರೀತಿ ನಡೆದಾದ ಬಂಟದ ಕೂಳಿ ಇಲ್ಲದೆ ಗಪ್ಪಾಗುವಂತ ಆಕಲು ಬರ್ತಾವ ನಟನ ಕಂಬಗಳಿಲ್ಲದ ಭಾರಿ ಮನೆಗಳ ಹೇಳ್ತಾವ ಹೇಳ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳಿತಾರ ಏನು ನಡೆದಾದ ಇನ್ನೇ ನಡೀತಾದ ಜಗತ್ ಹೊರಟೆ ತಗೋದು ನಮಗೆ ಹಾಕಿ
ಅದಕ್ಕೆ ಹೆಣ್ಣು ಎಷ್ಟು ಬೆಳಗಿದ್ದ ಆಗಿ ಹನೋಪದ ಸಿಟ್ಟೊಳಗೆ ಈ ದೇವ್ರ ಅನ್ಸೋರು ಭಾಳ ಮಂದಿ ಹುಟ್ಟಾರ ಜಗತ್ ನಮಗೆ ದೇವ್ರ ಅನ್ಬೇಕು ಮನುಷ್ಯರಿಗೆ ಎಂಥ ಕಾಲ ಬಂದಪ್ಪ ಅಲ್ಲ ದೇವ್ರ ಬುದ್ಧಿ ಬಂದು ಹುಟ್ಟಾರ ಅದಕ್ಕೆ ಇವತ್ತಿನ ಕಾಲದೊಳಗೆ ಎಂಥ ತಿರುವ ಕಾಲ ಎಂಥ ಕಾಲ ಬಂತಪ್ಪ ಜಗತ್ತಿದೆ ಅದಕ್ಕೆ ಅಂತ ದೃಷ್ಟಿಯಿಂದ ಇವತ್ತಿನ ಕಾಲದಾಗ ಧರ್ಮ ರೀತಿ ಹಿಡ್ಕೊಂಡು ಹಾಗೆ ನಮ್ಮ ಜೀವ ಸರಳ ಸಾಗುತ್ತೆ ಎಲ್ಲ ಬಿಟ್ಟು ಮಂದಿ ಈಗ ಹೋಗಿಸಿದ ಯಾರೋ ಒಂದು ಹುಡುಗ ಸ್ವಾಮಿ ಇರ್ತದೆ ಊರಿಗೆ ಸಣ್ಣ ಹುಡುಗ ಸ್ವಾಮಿಗಳು ಊರಾಗಿದ್ದೆ ಕುಡಿಯೋದು ತಿನ್ನೋದು ಎಲ್ಲ ಚಟ ಗಂಟು ಊರು ಎಲ್ಲ ಗಂಟು ಕಿಟ್ಕೊಂಡು ಊರಿಗೆ ಸಣ್ಣ ಹುಡುಗ ಸ್ವಾಮಿಗಳು ನಾವು ಚಟ ಬಿಡ್ಸಕ್ಕೆ ಬಂದೀವಿ ಚಟ ಬಿಡ್ಸಕ್ಕೆ ಬಂದೀವಿ ಚಟ ಬಿಡ್ಸಕ್ಕೆ ಬಂದೀವಿ ಅಂತೇಳಿ ಮಂದಿ ಗಂಟೆಯಲ್ಲಿ ದುಡ್ಡು ಹುಸುಲು ಮಾಡ್ಕೊಂಡು ಎಲ್ಲ ಮಾಡಿ ಕೋಟಿ ರೊಕ್ಕ ಮಾಡ್ಕೊಂಡು ಗಂಟು ಬಿಟ್ಟು ತೊಗೊಂಡು ಹೋಗ್ತಾವೆ ಇವರ ಚಟ ಒಬ್ರು ಬಿಡ್ತಾರೆ ಹಾಗೆ ಮಾಡಿ ಹೇಳ್ರಿ ಒಬ್ಬರು ಬಿಡ್ತಾರೆ ಚಟನ ಅಲ್ಲ ನಾವೇನಾರ ಹೆಂಡತಿ ಬಿಟ್ಟು ಚಟ ಬೆಳೆಯೋದು ಮುಂದೆ ಜಗತ್ತು ಹೆಂಡತಿ ಬಿಟ್ಟು ಚಟ ಬೆಳೆಯೋದು ಮುಂದೆ ಜಗತ್ತು ಮಾಡ್ಬಿಡ್ತಾರೆ ಅದಕ್ಕಿಂತ ಕಾಲದವು ನಾವು ದೊಡ್ಡವ್ರು ಏನೋ ಮಾತು ಕೇಳಿಲ್ಲ ಸಣ್ಣ ಮಾತು ಕೇಳ್ತಾರ ಅದಕ್ಕಂತ ದೃಷ್ಟಿಯಿಂದ ಬಹಳ ಸಂತೋಷ ಮಾಡಿ ಯಾರ ಏನೋ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಇಷ್ಟರ ಕೂಡಿರೋದು ಇಷ್ಟರ ಮಂದಿ ಬಂದಿರೋದು ನನ್ನ ಚಂದ್ರಶೇಖರ್ ಬಹಳ ಉತ್ತಮ ಪ್ರೋತ್ಸಾಹ ಮಾಡ್ತಾರು ಬಹಳ ಶ್ರೇಷ್ಠ ಬಹಳ ವರ್ಷದಿಂದ ಮಾತು ಬರ್ತಾರು ಕುಳಿತು ಬಂದಿದ್ದ ಕಾರ್ಯಕ್ರಮಕ್ಕೆ ಅದಕ್ಕೆ ವಚನ ಕೇಳಿದ ಪ್ರೋತ್ಸಾಹ ಕೇಳಿದ ಅವ್ರು ವಚನ ಕೇಳಿದ ಪ್ರೋತ್ಸಾಹ ಕೇಳಿದಂತ ಎರಡು ಕೇಳಿದ್ರು ಶಾಸ್ತ್ರ ಕೇಳಿದ್ರಿ ಶಾಸ್ತ್ರೀಯ ಭೌತಿಕ ಶಾಸ್ತ್ರದ ಶಾಸ್ತ್ರ ಅಂದ್ರೆ ವಚನ ಅಂದ್ರೆ ಏನು ವಚನ ಅಂದ್ರೆ ಮಾತು ವಚನ ಅಂದ್ರೆ ಒಳ್ಳೆ ಮಾತು ಶ್ರೇಷ್ಠವಾದ ಮಾತು ಅಂತ ವಚನ ಅಂದ್ರೆ ಮಾತು ವಚನ ಶ್ರೇಷ್ಠವಾದ ಮಾತುಗಳು ಅದಕ್ಕೆ ಶರಣರು ಬರೆದಂತ ಕವಿತೆ ವಚನ ವಚನ ಅಂತಿಟ್ರು ವಚನ ಅಂತಿಟ್ರು ಅವರು ಎಂಥ ಶ್ರೇಷ್ಠವಾದ ಅರ್ಥ ಐತೆ ವಚನ ಅದಕ್ಕೆ ವಚನ ಅಂದ್ರೆ ಏನು ಮಾತು ವಚನ ಶ್ರೇಷ್ಠವಾದ ವಚನ ಅಂದ್ರೆ ಏನು ಪ್ರಮಾಣ ವಚನ ಅಂತ ನಾವು ವಚನ ಪ್ರಮಾಣ ಪ್ರವಚನ ಅಂದ್ರೆ ಅದೆಲ್ಲ ಕಿವಿಗಾಗ್ತಕ್ಕಂಥ ಪ್ರವಚನ ಆ ಪ್ರವಚನ ನಮ್ಮ ಚಂದ್ರಶೇಖರ್ ಮೊರ ಮಾಡ ಪ್ರವಚನ ಅದಕ್ಕಂತ ದೃಷ್ಟಿಯಿಂದ ನಮ್ಮ ಜೀವನದೊಳಗೆ ಏನ್ ಬೇಕಿದ್ರು ಕೂಡ ನಿಜವಾದ ಆತ್ಮಜ್ಞಾನ ಬೇಕು ನಮಗೆಲ್ಲ ಸಂತೋಷಕ್ಕಾಗಿ ಜೀವನ ಮಾಡೋದು ಸಾಕಷ್ಟು ಮನ್ಯಾಗ ಕ್ವಿಂಟಲ್ ಬಂಗಾರ ಟನ್ ಗಟ್ಟೆ ಬೆಳೆದಿತ್ತಂತಂದ್ರೆ ಏನು ಅದಕ್ಕೆ ನೀತಿನ ಹೋದವ್ರಿಗೆ ಯಾರ ಮನೆಗೆ ಸಂಪತ್ತು ಇರ್ತದ ಅವ್ರು ನಿತ್ಯ ಬೆಳೆದ ಕಾಯ್ಬೇಕಾದ್ರೆ ನಿಂತು ಹೋಗ್ತದವ್ರಿಗೆ ಯಾರು ದಿವಸ ಅವತ್ತು ನಾವು ಬಸವಣ್ಣ ಕಾಯಕವೇ ಕೈಲಾಸ ಏನು ಬಸವಣ್ಣ ನಿತ್ಯ ಅವತ್ತು ಊಟ ಮಾಡಿ ಅವತ್ತು ಮಕ್ಕಳು ಬಡವರು ಕಣ್ತುಂಬ ಮತ್ತೊಂದು ಊಟ ನಿದ್ದೆ ಮಾಡ್ತಾರೆ ಸಾವುಕಾರ ನಿದ್ದೆ ಹಾಗಿದೆ ರಾತ್ರಿ ನಿದ್ದೆ ಅದ್ರ ತಿಂದು ಸಾವುಕಾರ ಅಲ್ಲ ಸಂಪತ್ತು ಕಾಯ್ದು ಸಿಗ್ತವ್ರಿಗೆ ಮಾತು ಬೇರೆ ಚಿಂತೆಯಿಲ್ಲ ಅದಕ್ಕೆ 12ನೇ ಶತಮಾನದ ಬಸವಣ್ಣ ಮಹಾಕಲ್ಸವನ್ನು ಮಾಡಿದ ಅದಕ್ಕೆ ಬಸವಣ್ಣ ಮಹಾಕಾಯಕ ಕಾಯ್ದ ಬಂದ ಅದಕ್ಕೆ ಬಸವಣ್ಣ 12ನೇ ಮಾಡುವಂತ ಕೆಲಸಕ್ಕೆ ಬೇಕರು ಕಾಯ್ಗೆ ಬೇಕರು ದೇಶ ವಿದೇಶದ ಅನೇಕ ರಾಜ ಮಹಾರಾಜ ತಮ್ಮ ರಾಜ್ಯಕ್ಕೆ ಅನ್ಕೊಂಡು ಓಡೋಡಿದ್ರು ಬಸವಣ್ಣ ಕಾಸೂರು ಮಹಾರಾಜ ಮಹದೇವೋಪಾಲ ರಾಜ್ಯಕ್ಕೆ ಅನ್ಕೊಂಡು ಓಡೋಡಿ ಬಂದ ಅಫ್ಘಾನಿಸ್ತಾನದ ಮೊರ್ತುಜನ ಮಹಾ ವ್ಯಕ್ತಿ ಮುಸಲ್ಮಾನ ವ್ಯಕ್ತಿ ಅದನ್ನು ಓಡೋಡಿ ಬಂದಿದ್ದು ಮರುಳ ಶಂಕರ ದೇವರಾದ ಎಂಥ ಕೆಲಸ ಮಾಡೋದು ಬಸವಣ್ಣ ಜಗತ್ತಿನೊಳಗ ಇವತ್ತು ಜಾತಿಗಳು ಒಬ್ಬೊಬ್ಬ ಜಗತ್ತೂರಾಗಿದೆ ಇವತ್ತಿನ ಕಾಲದೊಳಗೆ ಅದು ಬಸವಣ್ಣ ಮಾಡಿದ ಕೆಲಸ ಯಾವತ್ತೂ ಮಾಡಿಲ್ಲ ಬಸವಣ್ಣ ಎಲ್ಲವೂ ಕಾಯಿ ಮುಖ್ಯ ಮಾಡಿದ ಬಸವಣ್ಣ ಮಹಾಮನಿಯೊಳಗ ಜಗತ್ತಿಗೆ ಎಷ್ಟು ಜಾತಿಗಳು ಎಲ್ಲ ಜಾತಿ ಮೇಲೆ ಬಸವಣ್ಣ ಮಹಾಮನಿ ಆ ಜಾತಿ ರೀತಿಯಲ್ಲ ಜಾತಿ ಮತ್ತು ಪೂಜೆ ಜ್ಞಾನ ಪೂಜಿಸಲು ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬಾರ್ದು ಜಾತಿ ಮಹತ್ವ ಕೊಡ್ಬಾರ್ದು ನಾವು ಅದಕ್ಕೆ ಬಸವಣ್ಣ ಮಾಟಕ್ಕೆ ಬಸವಣ್ಣ ಕಾಯಕ ನೀತಿಗೆ ಬಸವಣ್ಣ ಕೆಲಸಕ್ಕೆ ಜಾತಿ ಮಾಡೋ ಕೆಲಸಕ್ಕೆ ಮಾಡೋಗಿ ಜಗತ್ತಿಗೆ ಎಲ್ಲಾ ಜಾತಿ ಮಂದಿ ಬಸವಣ್ಣ ಮಹಾಮನಿ ಯಾಕಿದ್ರು ಅದು ಜಾತಿ ಇದ್ದಿಲ್ಲ ಶರಣ ಧರ್ಮಕ್ಕೆ ಜಾತಿ ಇಲ್ಲ ಬಸವ ಧರ್ಮಕ್ಕೆ ಜಾತಿ ಇಲ್ಲ ಈಗ ನಾವೆಲ್ಲ ಹೋಗಿ ಬಂದು ಜಾತಿ ಮನೆ ಭಾಗ ಬಂದಿದ್ವಿ ಹಾಗೆ ಬಂದ್ವಿ ಆರಾಮ್ ಬಂದು ಎಲ್ಲ ಬಂದ ನಾವು ಅದಕ್ಕೆ ನಾವು ಒಕ್ಕಟ್ಟು ಒಂದು ಕೆಲಸ ಮಾಡಿದಾಗ ಜಗತ್ತಿಗೆ ಮನಸ್ಸಿಗೆ ಜಾತಿ ಅದೇ ಶಾಂತಿ ಸಿಗ್ತದೆ ನಾವು ಮುಂದಿನ ಪೀಳಿಗೆ ನಾವು ಆದರ್ಶ ಅಂತ ಕೆಲಸ ಮಾಡ್ಬೇಕು ಹನುಮಪ್ಪ ಅಂತ ಕೆಲಸ ಮಾಡಿದ ಏನ್ ಮಾಡಿದ ಹನುಮಪ್ಪ ಏನ್ ಕೊಟ್ಟು ಹನುಮಪ್ಪ ಜಗತ್ತಿನೊಳಗೆ ಎಲ್ಲವೂ ಮಾಡಿದ ರಾಮಪ್ಪ ಶಿಷ್ಯ ಅದ ಎಲ್ಲವೂ ಕಡೆಗೆ ಶೀತ ತಂದ ಮೇಲೆ ಶೀತ ಗರ್ಭಿಣಿ ಅದು ಯಾವ ಭಾಗಸ್ಥಳ ಏನು ಅಂತಾರೆ ಅಯ್ಯೋ ಒಂದು ವರ್ಷದ ಯಾಕಂದ್ರೆ ಲಂಕಾದಾಗ ಕೆಟ್ಟದ ಚಲೋದಲ್ಲ ಸಂಶಯ ಬರ್ಕೊಂಡು ಬಂದಿಗೆ ಆಕೆ ಅಶೋಕ ಕರ್ಕೊಂಡ್ಬಂದ್ ಕೂಡಲೇ ರಾಮಪ್ಪ ರಾಮಪ್ಪ ಅವಾಗ ಕೇಳಿದ ಗೊತ್ತಾಗ ಸೀತಾಗೆ ಗೊತ್ತಾಗ ಲಕ್ಷ್ಮಣ ಅಣ್ಣಯ್ಯ ಯಾಕಪ್ಪ ಅಂದ ಸುಮ್ಮನಿತ್ತ ಮತ್ತ ಸುಗ್ರೀವ್ ಕೇಳಿದ ಅವಾಗ ಎಲ್ಲರಿಗೆ ಸುಮ್ಮನೆ ಮಾತಾಡಿಲ್ಲ ಆಮೇಲೆ ಹೇಳಿದ ಹೌದಪ್ಪ ನಾವೀಗ 50 ಕೊಡ್ತೀವಿ 50 ಆದ್ಮೇಲೆ ನಮ್ಮ ಪ್ರಜೆಗಳು ಒಂದು ವರ್ಷ ಕಾಲದ ರಾವಣತೆಗಾಗಿ ಕೆಟ್ಟ ಚೂಲ ಅಂತ ಕೇಳಿ ನಾ ಏನ್ ಹೇಳಿ ಉತ್ತರ ಅಂತ ರಾಮ ಅಂತ ಅದು ಕೇಳಿದ್ರು ಸೀತಾನಿಗೆ
ಇವತ್ತಿನ ವಿಷಯ ಮತ್ತೆ ಬೇರೆ ವಿಷಯ ಬೇಡ. ಸೀತನಿಗೆ ಹೇಳ್ದ, ಕೇಳಿತು ಸೀತನಿಗೆ. ಅವ ಬಂದು, ನಾನು ಹಗಲು ರಾತ್ರಿ ರಾಮನ ಬಿಟ್ಟು ಮತ್ತೊಂದು ತೆರೆಗಿಲ್ಲ ಇಲ್ಲ, ನಿಮ್ಮ ಸಂಶಯವನ್ನು ಬೇಕಾದ ಪರೀಕ್ಷೆ ಮಾಡ್ಬೋದು ಅಂತ ಹೇಳಿದ ಸೀತಾ. ಹಾಗಾಗಿ ಏನ್ ಮಾಡ್ಬೇಕು? ಅಗ್ನಿ ಪರೀಕ್ಷೆ ಮಾಡ್ಕೊಂಡು, ಅಗ್ನಿ ಪರೀಕ್ಷೆ ದೊಡ್ಡ 100 ತಂದು ಹಾಕಿದ್ರು ಕಟ್ಟಿಗಿನ, ಹಾಗೆ ಜಗ್ ಹಾಕಿ ಉರಿ ಹೆಚ್ಚಿದ ಸುಮಾರು ಗೋಪುರದ ಹತ್ರ ಉರಿ ಎತ್ತಿ ಮ್ಯಾಕ ರಾಮನ ಸುಟ್ಟು ಹಾಕಿದ್ರು. ಯಾರೋ ಸೀತಾ ಸುಟ್ಟು ಹಾಕಿ ಎಲ್ಲ ಮಾಡಿ ಅದ್ರ ಹೋಗ್ತಾರೆ, ಬೇಕ ಒಳಗೆ ಹೋಗ್ತಾರೆ. ಏನಿತ್ತು ಬೇಕು ಒಳಗೆ ಹೋಗ್ಬೋದು. ಎಷ್ಟು ಕಾಲ 10 ತಾಸು ಉರಿಬೇಕು, 10 ಗಂಟೆ ತನಕ ಉರಿತದ್ದು ಒಳಗೆದ್ದಾಗಿ ದದ್ ಕಮ್ಮಿ ಹಾಕೋದು ಹಾಕೋದು ಪೂರ ಫ್ಯಾನ್ಗೆ ಹಾಕಿ ಹೋಗುದು ಹೇಗಿತ್ತು ಹಾಗೆ ಬಂದು ಒಳಗಿದ್ದು ಹಾಗೆ ಬಂದಿದ್ದಾರೆ. ಶ್ರೀರಾಮ ಪರಮಪತಿರ್ತ ನೀನು ಯಾವತ್ತು ಕನಕೆ ದಹಿತಿ, ನೀನು ಕನಕಿತಲ್ಲ ಅಂತ ಹಾಗೆ ಹತ್ಕೊಂಡ ರಾಮ. ಹತ್ಕೊಂಡ ರಾಮಾಯಣ ವಾರಿ ಸುಗ್ರೀವ అందరూ ಅದೇ ಇದ್ರು. ಆಮೇಲೆ ರಾವಣನ ಇತ್ತದ ಏನು ಪುಷ್ಪ ವಿಮಾನ, ಅದೇ ವಿಮಾನ ತಗೊಂಡು ಅದೇ ಮಂದ್ರೆ ರಾಮ ಲಕ್ಷ್ಮಣ ಸೀತಾ ಸುಗ್ರೀವ ಎಲ್ಲ ಇದು ಮಾಡ್ತಾರೆ. ಬಂದ್ರು ಈಗ ಬರುವುದರಿಂದ ಎಲ್ಲ ಅಯೋಧ್ಯೆಯಲ್ಲಿ ಕಾಯ್ಕೊಂಡಿದ್ರು. ಹನುಮಂತ ಎಲ್ಲ ಕಾಯ್ಕೊಂಡಿದ್ರು. ಬಂದು ಎಲ್ಲ ಅದಕ್ಕೆಲ್ಲ ಆನಂದ ಬಂದು ಆಟ ಹಾಕೊಂಡು ಸ್ವಲ್ಪ ಪಟಾರ್ಕೆಲ್ಲ ಎಲ್ಲ ಬಂದು ಆನಂದವಾಗಿತ್ತು. ರಾಮ ಸೀತಾ ಹೇಗಿದ್ರು ಜಗತ್ತಿಗೆ ಗಂಡ ಹೆಂಡತಿ ಗಂಡ ಹೆಂಡತಿ ಹೇಗಿದ್ರು ಜಗತ್ತು ನೋಡಿದ್ರೆ ರಾಮ ಸೀತೆ ಹೇಗಿರ್ಬೇಕು ಅಂತ ಒಂದು ಕ್ಷಣ ಬಿಡ್ತಿದ್ದೆ ರಾಮಕ್ಕೆ. ಅಷ್ಟು ಪ್ರೀತಿ ಆಕೆ ಹಂಗೆ ಇದ್ದು. ಈಗ ಸತಿ ಬಂದಾಗ 9 ವರ್ಷ ಇರ್ತಿದ್ದ ರಾಮನಾಥ. ಗಂಡ ಶಿವಲಿಂಗ ದೇವರು ಭಕ್ತ, ಹೆಂಡತಿ ಬಸನ ಮಾಯ ಭಕ್ತ. ಗಂಡಕ್ಕೆ ಒಂದು ಬಾಲೋದಕ್ಕೆ ಪ್ರಸಾದ, ಹೆಂಡತಿಗೆ ಸುರಮಾಂಸ ಬಾಳ ಮುಚ್ಚ ಮೆಚ್ಚ ನಮ್ಮ ಪೂರ್ಣ ಸಂಬಂಧಿ. ಹೀಗಿರ್ಬಾರ್ದು. ಗಂಡನ ಸತ್ತಾಗ ಬಾಗಿನ ಸತ್ತಾಗ 36 43 36 ಆಗ್ಬಾರ್ದಲ್ಲ. ಅದಕ್ಕೆ ಎಲ್ಲ ಆನಂದವಾಗಿದ್ದು ಒಬ್ಬ ಬಾಬಾ ಸಹಿತ ಊರಿಗೆ ಕಳಿಸಿದ್ದ. ನಾಳೆ ಬಂದ, ಅದು ನಾಳೆ ಬಂದಾಕಿ ಅಯೋಧ್ಯಕ್ಕೆ ಊರಿಗೆ ಹತ್ತಿ ಸರಿಯುವುದಿದೆ ತುಂಬ ಹತ್ತಿದ್ದರು. ಆ ಕಡೆ 4ನೇ ಕಡೆ ಬಂದು ಈ ಕಡೆ ಇಳಿ ಬಂದು ಶ್ರೀದೇವಿ ಇಲ್ಲ ಎಲ್ಲ ಇಳಿದ ಬಂದು ಮರುದು ಸಾಕಿ ನಿನ್ನ ಬಾಧೆ ಹಾಕ್ಬಾರ್ದ ಅಂದ್ರು ಹೆಂಡತಿಗೆ. ಇಲ್ಲ ಯಾರು ಬಂದಿಲ್ಲ, ಎಲ್ಲ 100 ಮಂದಿ ಅಲ್ಲಿ ಯಾರು ಬಂದಿಲ್ಲ, ತುಂಬಬೇಕಿತ್ತು ನಾನೇ ಮಾಡಿ ನೀನು ಯಾಕೆ ಹೇಳ್ತಾರೆ ಇಂಥ ಗಂಡು ತೊಗೊಂಡು ಮನೆಗೆ ತೊಗೊಂಡ್ರಿ ಬೇಕು ಅಂದ್ರೆ ಯಾರು ತುಂಬಬೇಕಿತ್ತು, ಯಾರು ಬಂದೇ ಇಲ್ಲ ನಾನೇ ಮಾಡಿ ನೀನು ಯಾಕೆ ಹೇಳ್ತಾನ ಇಂಥ ಹೇಳ್ತದೆ ಬಾಯ ಮಾಡಿದಾಗ ನೀನು ಬಿಟ್ಟು ನಿನ್ನ ಮಾಡ್ಬೋದು ಊಟಕ್ಕೆ ಹೋಗುತ್ತೆ. 16 ಬೇಕಾದ ಕರ್ಕೊಂಡು ಹೇಳ್ತಾರೆ ನೀನು ಮಾಡಿ ಹಾಕೋದು ತುಂಬಬೇಕಿತ್ತು ನನಗೆ ನಾನೇ ಮಾಡಿ ಬರ್ಲಾಕ ಹೇಳ್ತಾರ. ಇಂಥ ದಾಟ ಮೂರ್ಛ ಮಕ್ಕಳು ಬಾಳೆ ಮಾಡೋದು ಹೆಂಗ ಎಲ್ಲ ಮುಗಿ ಎಲ್ಲ ಕೈ ಮತ್ತೆ ಯಾರು ನಾ ಬಿಟ್ಟಿದ್ದು ಹೇಳ್ತೀನಿ, ಬಿಟ್ಟು ಹೇಳ್ತೀನಿ. ನಮ್ಮ ರಾಮ ರಾಜ ಒಂದು ವರ್ಷದ್ದಕ್ಕೆ ಲಂಕಾದಾಗ ಆಕೆ ಕಾಯ್ಕೊಂಡ ನನ್ನ ಹಾಗೆ ಏನು ಹೇಳೋದು ಅಂದ್ಬಿಟ್ಟು ಆಗ್ತೋತೀತು. ರಾತ್ರಿ 12 ಸುದ್ದಿ ಮುಗಿಸ್ಬೇಕು ಮೆಸೇಜ್ ಎಲ್ಲ ಹೇಳಿ ಮಹಾರಾಜ್ ಇನ್ನೊಂದು ವಿಷಯ ತಗೊಂಡು ಹೇಳ್ಬಾರ್ದು. ಏನು ಹೇಳ್ಬಾರ್ದು ಏನು ವಿಷಯ ಹೇಳ್ಬಾರ್ದು ಹೇಳೋದು ಇಲ್ಲ. ಆಗಸ್ಟ್ ಹೆಂಡತಿ ಉರುಕೇಶಂತ ನಾಳೆ ಬಂದದೆ ತುಂಬಬೇಕಿದ್ದಲ್ಲಿ ಕಲ್ಲ ಬರಲಿಲ್ಲ ಅಲ್ಲೇ ಇದ್ದು. ಹೀಗಾಗಿ ಮುರುಸಿನ ಬಿಟ್ಟಿದ್ದ ಅವ್ರು ಬಂದು ಕಳಿಸಿದ್ದಾಗಿರ ಕಳಿಸಿದ ಮ್ಯಾಗ ಈಗ ಅವ್ರು ಏನ್ ಹೇಳಿದ ಬಿಟ್ಟಿದ್ದು ಹೇಳ್ತಿದ್ದ ನಾನು ಬಿಟ್ಟು ಕರ್ಕೊಂಡು ನಮ್ಮ ರಾಜ ನಾಡ್ತಿದ್ರ 1 ವರ್ಷದ್ದಾಗಿ ಆಗಿದ್ದು ನಾನು ಹೇಳ್ತೇನೆ ಹಸಿನವಾದ್ರು ಪ್ರಜೆ ನನಗೆಲ್ಲ ಬಂದು ಬಂತಪ್ಪ ಹೇಳಿ ಬಂದು ಆಕೆಗೆ ಗರ್ಭಿಣಿ ಏನು ಶೀತ 9 ತಿಂಗಳು ಗರ್ಭಿಣಿ ಇದ್ದಾಗ ಅದು ಇದು 20 ಗರ್ಭಿಣಿ ಅಂತ ಹೆಣ್ಮಕ್ಳು ಗೊತ್ತಿಲ್ಲ. ಅವ್ರು ಬೈಕ್ ಇದ್ದಿತ್ತು, ಅವ್ರು ಬೈಕ್ ಇಲ್ಲಿ ತಿಂದ ಬಸಿ ತಿಂದ ಅವ್ರು ತಿಂದ ಇವ್ರು ತಿಂದ ಏನೋ ಬೈಕ್ ಇತ್ತು ಹೆಣ್ಮಕ್ಳಿಗೆ, ಅದು ಅವ್ರಿಗೆ ಗೊತ್ತು ಹೆಣ್ಮಕ್ಳಿಗೆ. ಮತ್ತೆ ಸೀದಾ ಬೈಕ್ ಇತ್ತು ಅಂದ್ರೆ ಆಕೆ ಕಲಿಸಿದ್ದೆ ಆಕೆ ಎಲ್ಲ ಹೇಳ್ತಿದ್ದೆ ಏನ್ ಬೇಕು ಬೇಕಾದ ದಿವಸ ಕೇಳ್ತಿದ್ರ. ಏನು ಮಾಡಿದೆ ಋಷಿ ಆಶ್ರಮಕ್ಕೆ ಹೋಗಿ ಆ ದಿವಸ ಒಂದು ಸಣ್ಣ ಹೊಡೆದು ಅಲ್ಲಿ ತಕ್ಕಂಥ ಪ್ರಸಾದ ಇರ್ತಾರೆ ಅದು ಬೈಕ್ ಇರ್ತದೆ ಅಂತ ಸೀತಾ ಅದು ಒಂದು ಬೈಕ್ ಅಂದ್ರೆ ಅದೇ ಕೃಷಿ ಆಶ್ರಮದಾಗ ಅದೇ ಜೊತೆ ಅದೇ ಬ್ಯಾಂಕ್ ಕಳಿಸಿದ್ರು ಮಹಾರಾಜರು ಎಲ್ಲ ಸುಟ್ಟಿ ಕೈ ಎಲ್ಲಾಗಿ ಆಪಾದ ಬಂದ್ಕೊಳ್ಳಿ ರಾಮ 10 ಅಂದ್ರೆ ಜೀವನದಿರ್ಬಾರ್ದು 10 ಆಗಿ ಬಿಟ್ಟು ಇರುವುದಾಗ ಅಂತಲ್ಲ ಆದ್ರೆ ಆಪಾದ ಮಾತಾಡ ಆ ಚೇಂಜ್ ಸೀದಾ ಏನು ಸ್ವಾಮಿ ನಿಮ್ಗೊಂದು ಬೈಕ್ ಇದ್ದಿಲ್ಲ ಏನು ಅದು ಋಷಿ ಆಶ್ರಮಕ್ಕೆ ಹೋಗಿ ಅದು ದಿವಸ ಕಸ ಹೊಡೆದ ಅದು ಸೇವ್ ಮಾಡಿ ಅಲ್ಲಿ ಪ್ರಸಾದ ಆಸೆ ಇತ್ತು ಬೈಕ್ ಇತ್ತಿಲ್ಲ ಹೌದು ಈಗ ದಕ್ಷಿಣ ಕರ್ಕೊಂಡು ಹೋಗ್ತದೆ ಸೇರಿ ಎಲ್ಲ ಬಿಚ್ಚಿಟ್ಟು ಬರೇ ನಾನು ಮಗಳ ಮಾಡ್ಬಿಡ್ತಾರೆ. ಲಕ್ಷ್ಮಣ ಬುದ್ಧಿಗೆ ಬುದ್ಧಿ ಐತೆ ಅಲ್ಲ ಅಂದು 10 ತಾಸು ಬೆಂಕಿಯಾಗಿ ಹೊರಗೆ ಬಂದು ಇನ್ನೂ ಸುಳ್ಳು ಯಾಕೆ ಸುಳ್ತಾಗ ಲಕ್ಷ್ಮಣ ಬೈದ ಅಂದ ಎಲ್ಲ ಇಲ್ಲ ಬರ್ತಾರೆ ಅಪಾದ ಬೇಡ
ಇತ್ತು ಮತ್ತೆ ಮಾತಾಡ್ತಾರೆ ಹೋದ ಯಾರು ಊರಿಂದ ಜನ ಯಾರು ಅಂಗಲ್ಲಿ ಬಿಟ್ಬಿಟ್ಟಾರೆ ಶೀತಾನ ಹೇಳಿದ ಕತ್ತಿದ ಆಯ್ತಪ್ಪ ಹಣ ಜಿಗೈತಿಗಲ್ಲಿ ನಾನು ಸ್ವಾಮಿ ಕಲ್ಪಿಸಿ ಬರ್ತಂದ್ರೆ ನಾನು ಸಾಯ್ತೇನಪ್ಪ ಅಂತ ಹೇಳಿದಂದು ಹೀಗಿರ್ಬೇಕು ಆಯ್ತು ಮತ್ತೆ ವಾಲ್ಮೀಕಿ ಆಶ್ರಮ ಎಲ್ಲ ಸಮೀಪಿತ್ತು ಯಾರೋ ಬಂದು ನೋಡಿ ಬಿಟ್ಟು ಬಂದು ತಿಳಿದ ಲಕ್ಷ್ಮಣ ನೋಡಿದ್ರಿ ಹೋಗಿ ತಿಳಿಸಿದ್ರು ಓಹೋ ನನ್ನ ಕೆಲಸ ಪ್ರಾರಂಭ ಆಯಿತು ರಾಮಾಯಣ ತಿಳ್ಕೊಂಡ್ರು ಕರ್ಕೊಂಡು ಬಂದ್ರು ಆಶ್ರಮದ ಇಟ್ಕೊಂಡ್ರು ಅಲ್ಲಿ ಕೆಲವು ಹೆಣ್ಮಕ್ಳು ಇದ್ರು ಎಲ್ಲ ಆಯ್ತು ಮೂರಾತ್ಮ ಹಣ ಬಿಟ್ಟರು ಹೆಂಗೆ ಆಗಿಬಿಟ್ಟು ಲಕ್ಕುಸ್ ಹೇಳಿದ್ರು ಲಕ್ಕುಸ್ ಮಾಡಿ ಎಲ್ಲ ಮಾಡಿ ರಾಮ ಚೀಟ್ ಬಂದಾಗ ಲಕ್ಷ್ಮಿ ಎತ್ತ ಮಾಸಿಕ ನೇಮ ಉಳಿದ ಲಕ್ಷ್ಮೀ ಯಾರು ಮಾಡೋದು ಯಾಗ ಮಾಡಿ ಸರ್ ಮಾಡ್ಕೊಂಡು ತಿಳಿದ ಅದು ಯಾಗ ಮಾಡಿದ ಮಕ್ಕಳು ಹೇಳ್ತಿರ್ಬೇಕಲ್ಲ ಇನ್ನು ಏನು ಮಾಡ್ಬೋದು ಮತ್ತು ಕೆಲಸ ಕುದುರು ಕೆಲಸ ಏನು ಮಾಡ್ತಾರೆ ಇಲ್ಪ ಆ ಶೀತ ಎಷ್ಟು ಹತ್ತಿದ್ರು ಹೇಗಿದ್ರು ಏನಿದ್ರು ನಿಮ್ಗೆಲ್ಲ ಗೊತ್ತಿದ್ರು ಒಂದು ಬಂಗಾರ ಮೂರ್ತಿ ಮಾಡಿಸುತ್ತೇವೆ ಸೀತಾರು ಸರಿ ದೇವ ಮುಂದೆ ಆಗ್ಬಿಟ್ಟಿದ್ರೆ ಒಂದು ಬಂಗಾರ ಮೂರ್ತಿ ಮಾಡಿಸ್ಬಿಟ್ಟು ಸೀತಾರು ಪಕ್ಕಕ್ಕೆ ಇಟ್ಕೊಂಡು ಯಜ್ಞ ಮಾಡಿ ಚಲೋ ಯಜ್ಞ ಬಿಟ್ಟು ಎಲ್ಲಿ ಕೈತಾಗ ಯುದ್ಧ ಮಾಡಿಬಿಟ್ಟು ಹೆಂಗ ಹೋಗ್ತು ಒಂದು ದೊಡ್ಡ ಕಟ್ಟಿವು ಸ್ವಲ್ಪ ಇನ್ನೊಂದು ಒಂದು ನಾಳೆ ಮನೆ ನಾವು ನನಗೂ ತಾಸು ಟೈಮ್ ಆವಾಗ ಲವಕುಶರ 10 ವರ್ಷ ಹುಡುಗರು ರಾಮ ಮಕ್ಕಳು ಸೀತಾ ಮಕ್ಕಳು 10 ವರ್ಷ ಬಂದು ಕುದುರೆ ಬಿಟ್ಟಿದ್ರೆ ಯಜ್ಞಾಸೋದು ಅದು ಅಂಥವ್ರು ಇಂಥವ್ರು ರಾತ್ರಿ ಜಗತ್ತು ಮೂರು ಇಂಥವ್ರು ಸೂರ್ಯ ಅವ 20 ಅವ್ರ ಸೂರ್ಯ ಶಕ್ತಿ ಎಲ್ಲ ಹಂಗೆ ಹೊರಗೆ ಕಟ್ಟಿದ್ರು ಅವ್ರಿಬ್ರು ಹುಡ್ರು 10 ವರ್ಷ ಹುಡ್ರು ಲವಕುಶರು ಎಲ್ಲ ಇದ್ದಕ್ಕಂದ್ರೆ 10 ವರ್ಷ ಆಗ ಕಲ್ತ್ಬಿಟ್ಟಿದ್ರು ಅವರು ಅವಾಗ ಒಂದ್ಸಲ ಹೋಗಿದ್ರೆ ಹೇಳ್ತಕ್ಕ ಹೋಗಿ ರಾಮಾಯಣ ಬಂದ ವಾಲ್ಮೀಕಿ ಅಲ್ಲಿ ಹಾಡು ಬಂದಿದ್ರು ಅಲ್ಲಿ ಹಾಡ ಬಂದಿದ್ರು ರಾಮನ ಅಕ್ಷೋಣ ಅಂತ ಹುಡುಗರು ಕಟ್ಟಿಬಿಟ್ರು ಕಟ್ಟಿದ್ರು ಅಲ್ಲಪ್ಪ ರಾಮ ಅವ್ರ ಅಪ್ಪನ ಬಂದು ಯುದ್ಧ ಮಾಡ್ಕೊಂಡು ಸೈನ್ಯ ಬಂತು ಯುದ್ಧ ಸೈನ್ಯ ಸೋತ ಅವ ಸೋತ ಸುಗ್ರೀವನ ಅವ ಸೋತ ಎಲ್ಲ ಸೋತರು ಸುರು ಕಡೆಗೆ ಹನುಮಂತ ಬಂದ ಹನುಮಂತ ತಗೊಂಡು ಹೆಣ್ಣು ಕಟ್ಟಿ ಗಿಡಕ ಕಟ್ಟಿಬಿಟ್ರು ಹನುಮಂತನ ಇಬ್ಬರು ಹುಡುಗರು ರಾಮನಿಗೆ ಆಶ್ಚರ್ಯ ಇವತ್ತು ಹುಡುಗರು ಸಣ್ಣ ಹುಡುಗರು ಕೈ ರಾಮ ಅಂತ ಬಂದ ನೋಡ್ದ ನಾ ಸಣ್ಣ ಮಕ್ಕಳು ಯುದ್ಧ ಮಾಡಿದಪ್ಪ ಅಂದ ಕುದುರೆ ಡಿಚ್ ಮಾಡಿದಪ್ಪ ಅಂದ ಹುಡುಗರು ಕುದುರೆ ಬಿಟ್ಕೊಂಡು ಬಂದ್ರು ಕೈ ಮಾತಿ ಮತ್ತೆ ಬೇಕೋದು ಯುದ್ಧ ವಿಚಾರ ಮಾತು ಸೀದಾ ದೂರ ನೋಡ್ತಿದ್ದು ಆ ಹುಟ್ಟು ಬಿಟ್ಟು ಮಾಡಕ್ಕೆ ಊಟ ಬಿಟ್ಬಿಟ್ಟ ರಾಮ ಸಮೇತ ಹೋಗಿ ಸೀತಾ ಆಮೇಲೆ ಹೆಸರು ಬಾಯ್ತು ಆಮೇಲೆ ಭೂರಿ ಮುಲ್ಲಕ್ಕಿ ತಾಯಿ ಹುಟ್ಟಿದ ಮುಂದಕ್ಕೆಲ್ಲ ಯಾಕೆ ಸೀತಾ ಭೂಮಿ ತಾಯಿ ಮುಲ್ಲಕ್ಕಿ ಅವಯ್ಯ ನಾನು ಕಾಂಡಾಗಿದ್ದ ಅಲ್ಲಿದ್ದ ವನವಾಸದಾಗಿದ್ದ ರಾಮ ತೊಗೊಂಡು ಅಲ್ಲಿ ಇಟ್ಕೊಂಡ ಸಾಕು ಹೋಗಿ ಸಾಕು ಕೈವ ಅಮ್ಮಯ್ಯ ಅಂತ ಕರೆದು ಭೂರಿಗಳ ಭೂರಿ ಹೋಗ್ತಾಯಿ ಬಾಮಳೆ ಅಂತ ಅಮ್ಮ ಇಬ್ಬರು ಮಕ್ಕಳು ನಿನ್ನ ತಂದೆಯವರು ನಿನ್ನ 10 ತಂದೆ ಅವ್ರು ಜಪ ಮಾಡ್ರು ಅವ್ರು ಶೋ ಮಾಡ್ರು ಒಳ್ಳೇದಾಗ್ತದೆ ಸೀತಾ ಹೇಳಿ ಬಂದು ಕೂತ್ಕೊಂಡು ಸಾಕಂತ ಹೇಳಿದ್ರು ಭೂಮಿದಾಗ ಮತ್ತೆ ಭೂಮಿ ಹಾಗಾಗಿ ರಾಮ್ ಸಿಟ್ಟಿದ್ದು ಭೂಮಾತಾ ನಾನು ಸೀತಾ ಬೇಕಾದ ಕೇಳಿದ ರಾಮ ನ್ಯಾಪುರ ಹೇಳಿದ ನಿಂದೆ ಹೋಗಿದ್ದೀಗ ರಾಮ ಅವತಾರ ದಿವ್ಸ ಬಾಳಿದ ಒಂದು ಮಕ್ಕಳು ಕರ್ಕೋ ಊರಿಗೆ ಹೋಗು ಎಲ್ಲ ಒಪ್ಸು ಇದು ತೆಗೆದ್ದು ನಡೆಯುತ್ತೇವೆ ರಾಮ ಮ್ಯಾಗ ಬಂದ ಕರ್ಕೊಂಡ್ ಜೋಡ್ತೇನೆ ಮತ್ತೊಂದು ದಿವಸ ಅಧಿವೇಶನ ಬೆಳಗಾವ ಕೇಳ್ತಿರ ದಿವಸ ಆ ಎಮ್ಮೆದ ಹಲ್ ಕಟ್ಸೋರು ಈ ಎಮ್ಮೆದ ಎಲ್ಲ ದಿವಸ ಕೊಡ್ತೀನಿ ಮರ್ಯಾದ ಏನ್ ಮಾಡಿದ ಆರ್ಟ್ಸ್ ಕಲಿಸ್ತೀವಲ್ಲ ಏನ್ ಮಾಡ್ತಾರೆ ನಂಗೆ ದುಡ್ಡು ವ್ಯವಸ್ಥೆ ಏನ್ ಮಾಡ್ತಾರೆ ನಿಮ್ಗೆ ಅದಕ್ಕೆ ಮಾತಾಡೋದು ಖಾಲಿ ಅವು ನಿವಾಗಿ ಇವ್ದವ ಅವು ತಗಲಿವ ಇವ್ ತಗಲವ ಅವು ತಗಲವ ಇವ್ ತಗಲವ ಇನ್ನೊಂದು ಅದೇ ಏನ್ ಕೆಲಸ ಇದೆ ಜನಕ್ಕೆ ಮತ್ತೊಂದು ಏನ್ ಯಾವ ಎಮ್ಮೆಲ್ಲೆ ಮತ್ತೆ ಯಾವ ಕತ್ತಿರ್ಸ್ಬೇಕಲ್ಲ ಯಾರಿಗೆ ನಮಗೆ ಇಷ್ಟೆಲ್ಲ ಆದ್ಮೇಲೆ ಒಂದು ಅಧಿವೇಶನ ಉಳಿತು 50% ಕೆಲವೊಂದು ಇವರು ಐತದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾರು ಐತದೆ ವಿರೋಧ ಪಕ್ಷ ಇದ್ದಾರೆ ಹಾಗೆ ಅದಾಗಿರ್ತದೆ ಒಬ್ಬ ಎದ್ದಂತ ಸಮಾಧಾನ ಹೌದ್ರಿ ನೀವೆಲ್ಲ ಬ್ರಾಂಡ್ ಹೇಳ್ತೀವಿ ಆ ಸೀತಾ 1 ವರ್ಷ ಕಾಲ ಅಲ್ಲಿದ್ದಾಕೆ ಮತ್ತೆ ಚಲೋ ಸಾಕ್ಷಿ ಏನು ಕೇಳಿದವರು ಅವಾಗ ಏನ್ ಮಾಡ್ತಾರೆ ರಾಮ್ ಸುಮ್ಮನೆ ಏನ್ ಮಾಡಿದ್ರು ಅಂತ ರಾಮ ಯಾರು ಹೇಳ್ಬೇಕು ಕೈಗೆ ವಾಲ್ಮೀಕಿ ಋಷಿ ಕಳ್ಸಕ್ಕೆ ವಾಲ್ಮೀಕಿ ಋಷಿ ಮತ್ತೆ ಅದೇ ಹೇಗೆ ಐತದೆ ರಾಮಾಯಣ ಬರ್ದಾನ ಕೈಗೆ ಒಬ್ಬರು ಕಳ್ಸ್ಬೋದು ಇದು 90% ಆಗ್ತದೆ ಹೇಳೋದಿಲ್ಲ ಅಂದ್ರೆ ಬಂದ ನಾನು 60,000 ವರ್ಷ ತಪಸ್ಸು ಮಾಡಿದ ಹೇಳಿದ ವಾಲ್ಮೀಕಿ ನಾನು 60,000 ವರ್ಷ ತಪಸ್ಸು ಮಾಡಿದ್ದೀನಿ ನಾನು ನಗಸ್ ಬಂದ ಹೇಳೋದು ಒಂದೇ ತಪ್ಪಿದ್ರ ಒಂದೇ ಸುಳಿದ್ರ ಒಂದೇ ತೆಗೆದ್ರೆ 60,000 ವರ್ಷ ತಪಸ್ಸು ಇಟ್ಟು ನಾಶ ಆಗಿ ಹೋಗಿದೆ ನಿಜವಾಗಲೂ ಪರಿಶುದ್ಧರು ಯಾರು ಸೀತಾದೇವಿ ಅವರಿಂದ ಹುಟ್ಟ ಮಕ್ಕಳು ಇವರು
ಇದ್ರ ಏನು ಸುಳ್ಳು ಕಳೆದು ಮೋಸ ಏನಿಲ್ಲ ಅಂತ ಜನ ಅದು ಒಪ್ಪಿದವರು ವಿರೋಧ ಪಕ್ಷ ಆಗಿರ್ತದೆ. ಅದು ಆಳು ಕಾಂಗ್ರೆಸ್ನವರು ಬೇಕಾದ್ರೆ 4 16 ಅದೇ ಹಾಕಿದ 13 ಹೋಗ್ತಿರ್ತಾರೆ. 4 13 ನಾವೇ ಅದು ವಿರೋಧ ಪಕ್ಷ 4 13 ನಾವು ಅಂತಾರೆ. ನಾವೇ ಕಂಡೋದು 13 ನಾನು 4 13 ನಾವು ಹೀಗಂದ್ರೆ ತದಾಗ್ತದ ಕಡೆಗೆ ವಾದಿಕೃಷಿ ಹೇಳಿದ ಏನು ಆಯ್ತು ತಿಳ್ಕೊಂಡು ಮತ್ತೆ ತಪಸ್ ಮಾಡಿ ಎಲ್ಲ ಮಾಡಿ ಬ್ರಹ್ಮದಾನ ಮಾಡಿ ಭೂಮಿ ಮತ್ತೆ ಕೆಲಸ ಶ್ರೀದಾದೇವಿ ಮತ್ತೆ ಭೂಮಿ ಬಂದು ಮತ್ತೆ ಕುಂತ್ಕೊಂಡು ಇನ್ನೇನು ಬಿಡ್ತಾರೆ ಬಂದು ಸೀತಾದೇವಿ ನನ್ನ ಜೀವನದೊಳಗ ರಾಮನ ಬಿಟ್ಟು ಮತ್ತೊಂದು ಎಂದೆಂದು ಜಪ ಮಾಡಿ ಗೊತ್ತೇನು ಮತ್ತೊಂದು ಹೆಸರು ಗೊತ್ತಿಲ್ಲ ನನಗೆ ಎಲ್ಲ ಹೆಣ್ಮಕ್ಳೆಲ್ಲ ಹೇಳಿದ ಸಂಸ್ಕೃತ ಮಾಡಿ ಮಕ್ಕಳು ನೋಡಿ ಗಂಡ ನೋಡಿ ಎಲ್ಲ ಸತ್ಪದ್ಧ ಇತ್ತು ಎಲ್ಲ ಹೆಣ್ಮ ಮತ್ತ ಪುನಃ ಮಯಾನ್ ಸಾಕಿ ಜಗತ್ತಿರುವಾನಿ ಬೇಡ ಚಲೋ ಹೆಣ್ಮಕ್ಳಿಗೆ ಬರೆಯಲಿ ಮುಗಿದು ಮಾಡ್ಬಿಟ್ಟು ಮತ್ತೆ ಹೇಳಿ ಎಲ್ಲ ಮಾಡಿ ಮತ್ತೆ ಮಕ್ಕಳು ಮತ್ತೆ ಸಿದ್ಧಾಂತ ರಾಮ ಮತ್ತೆ ಹಾಗೆ ಹೋಗಿ ಅವಾಗ ಅಂದ ಬಿಟ್ಟ ವಿರೋಧ ಮಾಡಿ ಅಂದ ಅಮ್ಮ ತಪ್ಪಾತು ಅಲ್ಲ ಮತ್ತೆ ಬಿಟ್ಟು ಹೋಗ್ತಾರೆ. ಹಾಗೆ ನಮ್ಮ ಜೀವನ ಒಂದು ಸರಿ ತಪ್ಪು ಮಾಡಿ ಬಂದ್ರೆ ಮತ್ತೊಂದು ತಪ್ಪು ಮಾಡ್ಬೋದು. ನಾವು ಇನ್ನೂ ತಪ್ಪು ಮಾಡ್ಬಾರ್ದು. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಧರ್ಮವು ರಕ್ಷಿತ ಧರ್ಮವನ್ನು ಕಾಪಾಡಿದ್ರು ಧರ್ಮ ನಮ್ಗೆ ಕಾಪಾಡಿದ್ರು. ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವಂತ ಮಾಡಿ, ಮುಸ್ಲಿಮಾರ್ ನಮಾಜ್ ಮಾಡಿ, ಎಲ್ಲ ಮಾಡಿ ಅಂದಾಗ ನಮ್ಮ ಧರ್ಮ ದೇವತರು ಯಾವ ಧರ್ಮ ಬಿಟ್ಟಿವಿ ಆ ಜೀವಂತ ವಿಷಯ ಆಗುತ್ತಲ್ಲ. ಮತ್ತೆ ಯಾವ್ದು ಆ ಧರ್ಮ ಮಾಡ್ತಿದ್ರೆ ನಾವು ಲಿಂಗ ಕಟ್ಟಿದ್ರೆ ಲಿಂಗ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರ್ತದೆ. ನಮಾಜ್ ಬಿಟ್ಟು ಅದಕ್ಕೆ ಅಪಚಾರ. ಅದಕ್ಕೆ ನಾವೆಲ್ಲ ಒಕ್ಕಟ್ಟಾಗ ಬಂದ ಕೆಲಸ ಯಾಕೆ ಮಾಡ್ಕೊಂಡ್ರೆ ಎಲ್ಲ ಬಂದು ನಮ್ಮ ಮನೆ ಬಾಗಿ ಬಂದ್ರಿ ನೀವೆಲ್ಲ ಬಂದು ಒಳ್ಳೆ ಕೆಲಸ ಮಾಡಿ ಊರಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಬಾಕು ಕೆಟ್ಟದ್ದು ಸುಮಾರು ಬರ್ತಾವಲ್ಲ. ಕೆಲವೊಂದು ಇರ್ತಾರ ಏನು ಒಳ್ಳೆ ಕೆಲಸ ಮಾಡ್ಕೊಂಡು ಕೆಲವೊಂದು ನಮ್ಮೂರೇ ಅವ್ರು ವಿರೋಧ ಪಕ್ಷ ನಮ್ಮಾಗೆ ನಾವು ಯಾವತ್ತು ಈಗೆಲ್ಲ ಊರ ತೊಟ್ಟಿ ಮಾಡಿ ಎಲ್ಲ ಮಾಡ್ಕೊತೀವಿ, ಅದನ್ನು ಜಾಸ್ತಿ ಮಾಡ್ಕೊತೀವಿ. ಯಾರು ತಮ್ಮ ಸೆಟಲ್ಸ್ ಕಟ್ಟಿರ್ತಾರೆ ಊರಾಗ ಒಬ್ಬ ಕೃಪಣಿದ್ದ ಭಾರಿ ಬಿಟ್ಕೊಳ್ಳ ಇಷ್ಟೆಲ್ಲ ವರ್ಷ ಮಾಡ್ಕೊಂಡು ಅಲ್ಲಿ 60 ವರ್ಷ ಆಗ್ಬೋದು ಮಕ್ಕಳಿದ್ದು 2 ಗಂಟೆ ಭೂಮಿಗೆ 2 ಮಕ್ಕಳಾಗಿದ್ದು ಅವಾಗ ಊರಾಗ ಪೆಟ್ಟಿಗೆ 1 ವರ್ಷ 1 ರೂಪಾಯಿ ಎದ್ದು ಕೊಟ್ಟಿದ್ದಿಲ್ಲ ಅಂತ ಕೃಪಣ ಶಕ್ತಿ ಮಹಾಕೃಪಣ. ಮತ್ತೆ ಈ ಕಾಸಿ ಜೊತೆ ಪೆಟ್ಟಿ ಬರ್ತಾ ಇಟ್ಕೊಂಡು ಕಾಸಿ ಹೊಟ್ಬಿಟ್ಟ ನಡ್ಕೋದು 2 ಗಂಟೆ ಐತಿ 2 ಭೂಮಿಗೆ 2 ಮಕ್ಕಳ ಮರಿದ ಜಗ್ಗ 100 ಕೋಟಿ ಗಿಡ ಹಣ ಮೇಲಾಗ 1 ರೂಪಾಯಿ ಕೊಡ್ತಿದ್ದ ಬಿಟ್ಟು ನಡ್ಕೋದು ಬಾಂದ್ರು ಅಂತ ಯಾವತ್ತು ಉದ್ದೇಶ ಬಿಡ್ತಿದ್ರು. ಕಾಶಿನ ಮುಟ್ಟೆ ಗಂಗಾಗೆ ಸ್ನಾನ ಮಾಡ್ಕೊಂಡು ಬಾದ್ರು ಅಂದ್ರೆ ನೀವು ಮಾಡಿದ್ರು 1 ರೂಪಾಯಿ ಕೊಟ್ಟು ಸ್ನಾನ ಮಾಡ್ಬೇಕು ಅಂತ 1,000 ರೂಪಾಯಿದು ಒಮ್ಮೆ 1 ರೂಪಾಯಿ ಕೊಟ್ಟೇ ಜೀವನದಾಗ ಎಂದೂ ಕೊಟ್ಟೇ ಇಲ್ಲವ ಐತೆ ಅಂತಕ್ಕ ಅಂತಿಲ್ಲ ಹೊಂದಿ ಹೋಗೋದು ಬಿಡ ಬಾಯ್ಬಿಟ್ಟ ನಿಂದೇವ ಅಲ್ಲ 1 ರೂಪಾಯಿ ಕೊಡಾಕ ಬಾಳೆ ಬಿಟ್ಟ ಅವ ಬಾಯ್ ಮತ್ತೆ ಬಂದ ಅಲ್ಲ ಗಂಗಾನ ಸ್ನಾನ ಮಾಡಿದ್ದ ಆ ವಿಶ್ವದ ದರ್ಶನ ಮಾಡಿ ಬೆಳೆದ ಹೊಂಟ ಬಿಟ್ಟ ಆ ವಿಶ್ವದ ದರ್ಶನ ಇದಾಗಿತ್ತು. ಬಹಳ ದೂರದ ಮನೆಯವ ಎಂದು ಯಾಕೆ 1 ರೂಪಾಯಿ ದಾನ ಎಂದು ಕೊಟ್ಟಿಲ್ವ ಎಂದು ಕೊಟ್ಟು ಏನು 1 ರೂಪಾಯಿ ಹೋಗಿ ಸಪ್ತ ಮಾಡ್ತಾವ ದೇವರು ಕಾಶಿ ವಿಶ್ವನಾಥ ಸಪ್ತ ಬಂದ 33 ಯಪ್ಪ ಮಳೆ 3 ಸೆಕೆಂಡ್ ಉಪಾಸಿದ್ದು 1 ರೂಪಾಯಿ ಕೊಡಪ್ಪ ಅಂದ ಇನ್ನ ತೆಗೆದಿಲ್ಲ 3 ರೂಪಾಯಿ ನಾನೇ ಮಾಡಿದ್ರು ಒಂದಕ್ಕೆ ಕೊಟ್ಟರು ಮಕ್ಕಳಿಗೆ ಕೊಟ್ಟು ಇರ್ತದೆ ಮಕ್ಕಳು ಆಗಿದ್ದ ಕೂಡ ಬೆಳೆಸಿಲ್ಲ ಅವ್ರಿಗೆ ನಾನೇ ಮಾಡಿದವ ಕೊಡಪ್ಪ ಏನಿಲ್ಲ ಅಂದ ಈಗ ಪಕ್ಕಕ್ಕೆ ಇಡ್ಲಿ ಆಗ್ಲೈತಿಪ್ಪ ಹೇಳಿ 1 ರೂಪಾಯಿ ಇಡ್ಲಿ ಅಂತ ಹೇಳಪ್ಪ ಅಂದ ಇಡ್ಲಿ ನಾನು 1 ರೂಪಾಯಿ ಇಡ್ಲಿ ಕೊಡುತ್ತೀಗ ಆ ಕೊಟ್ಟ ಇವತ್ತಿಲ್ಲ ಬಂದ ವಿಶ್ವ ದರ್ಶನ ಇಬ್ರು ಬಿಟ್ಟು ಬಂದು ಮಾತೇವಿ ಇಟ್ಟು ಬಂದು ಚೀಲ ಇಟ್ಟು ಕೊಡುಕ ಅದೊಂದು ಇಡ್ಲಿಕ್ಕೆ ರೊಕ್ಕ ಕೊಡಿ ಹದ ಬಂದ ಕೂಡಿ ಇಡ್ಲಿ ರೊಕ್ಕ ಹಿಂದೆ ಬಂದವ ಅರಿಯಿದೆ ಕಾಶಿ ವಿಶ್ವನಾಥ ತಿಂಗಳಾಗಿ ಅನ್ಕೋತ ಬಂದವ ಚೀಲ ಕೊಡುಕದ ಅದ ಮತ್ತೆ ಇಡ್ಲಿ ರೊಕ್ಕ ಇಡ್ಲಿ 1 ರೂಪಾಯಿ ಕೊಡು ರೊಕ್ಕ ಅಂತ ಇವು ದೇವ್ರ ತ್ಯಾಗ ಹೇಳಿದ್ರೆ ಅಂದ್ರು ಅದು ಇವ್ರ ತ್ಯಾಗ ಹೇಳಿದ್ರೆ ಇಲ್ಲಪ್ಪ ನೀನೇ ಹೇಳ್ತೀನಿ ಅದಕ್ಕೆ ಬಂದ ಹೌದಾ ಮುಂಜಾನೆ ಬಂದ ಬಂದು ಸಂಜೆ ಬಂದ ಬೀಗ ಬಂದು ಮುಂಜಾನೆ ಬಂದ ಅವ್ ಕೊಡಬಾರ್ದು ಸಪ್ತ ಮಾಡಿದ ಹೊರತು ಜಾಸ್ತಿ ಬಂದು ಸಪ್ತ ಮಾಡಿದ ಇಬ್ಬರು ಜಿದ್ದಿದ್ದು ಬರ್ತದೆ ಆ ಕೊಡದಪ್ಪ ಒಂದು ತಿಂಗಳ ಕಾಶಿ ವಿಶ್ವನಾಥ ಮುಂಜಾನೆ ಸಂಜೆ ಬಂದ ಅದಕ್ಕೆ ಹಾಕಿ ಇಬ್ಬರು ನಾಶ್ ಮುಗಿಸಾಗೈತೆ ಗಂಡ ಹೇಳ್ತಿದ ಅದು ಏನು ಮಾಡೋದು ಐನಾರ 1 ತಿಂಗಳ ಮುಂದಿನ ಬಾ ಸಂಜೆಗೆ ಆದಾಗ ಏನು ಮಾಡೋದು ನಾಚಿಗೆ ಐನಾರವ ಏನು ರೂಪಾಯಿ ಮಾಡೋದು ಹೇಳ್ತಿಗದವ ನೀವು ಮಾಡಿ ಬರ್ತಾನೀವಮ್ಮ ಏನು ರೂಪಾಯಿ ಮಾಡೋದು ಹಂಗೊಂದು ಕೆಲಸ ಮಾಡ್ರಿ ಅವ್ರ ಕೈ ಸತ್ತಾಗ ನೀವು ಬೀಳ್ರಿ ನಾನು ಮಾಡ್ಬೇಕು ಬಂದಾಗ್ಬಿಟ್ಟ ನೀವು ಸತ್ತಾಗ ಬಿಟ್ಟಿವ
ಊರು ಬಂದಿದ್ಲ ಚಂದ ಮಾಡಿ ಚಂದ ಮಾಡಿ ಚಂದ ಮಾಡಿ ಏನಾಗಿತ್ತು ಏನಾಗಿತ್ತು ಏನಪ್ಪ ₹1 ಕೊಡಿದಪ್ಪ ನನಗೇನಿಲ್ಲ ಹಾಗೆ ಸ್ವಲ್ಪ ಯಪ್ಪ ಧಡಾಡು ಬಿಟ್ಟಾರೆ ಅವರೇನ ಕಾಶಿ ಇರ್ತಾರೆ ಊರ ಕೆಲವು 4 ಏನೇನು ಬಂದ್ರೆ ನೋಡಿದ್ರು ಹೀಗಂತ ಹೇಳಿ ಶಾಸ್ತ್ರಿ ಅಂತವ್ರು ಯಾರ ಒಂದು ಗಾಡಿ ನೋಡಿ ಉಸಿರು ಬೇಕು ಉಸಿರು ಬಿಟ್ಟು ₹1 ಕೊಡ್ಬೇಕಾದ್ರೆ ಬೇಕು ಉಸಿರು ಬಿಡಿದ್ರು ನಾಲ್ಕು ಅಸಲ್ ಮುಗಿಯತ್ತದ ಮತ್ತೆ ಜಾಗ ಮಾಸ್ಟರ್ ಕೂದಿರ್ತ ಇವತ್ತು 10 ಗಂಟೆಗೆ ಜಾಗ ಕೂದಲು ಇಟ್ಟಬಿಟ್ಟಲ್ವ ಉಸಿರು ಬಿಟ್ಟು ಇಷ್ಟಪಡ್ತಲ್ವ ಮೊದಲು ಸದ್ದು ಆಗ್ಬೋದು ಯಾಕೆ ಅವ್ರು ಬಂದ ಕಾಶಿ ವಿಶ್ವನಾಥನ್ಗೆ ಯಾವತ್ತು ಎಂತ ಕೇಳ್ಬೇಕ ಹೋಗಿ ಕಿವಿಗೆ ₹1 ಕೊಟ್ಟು ಹೋಗ್ತೀನಿ ಅಂದ್ರೆ ₹1 ಕೊಟ್ಬಿಟ್ಟು ಹೋಗ್ತೀನಿ ಮತ್ತೊಂದು ಕಾಸು ಎಲ್ಲವ್ರು ಬಂದು ಎತ್ತು ಅಂದ್ರು ಮತ್ತೊಮ್ಮೆ ಹೇಳಿದ ಮತ್ತೆ ಕಿವಿಗೆ ಹೋಗಿದ ಮತ್ತೊಮ್ಮೆ ಹೇಳಿದ ಅಂತ ಕಡೆ ದೇವರು ಸಾಯಬಾರ್ದು ಹೇಳಿ ಮತ್ತೆ ಹೇಳಿದ ಇಷ್ಟಪಡ್ತಾರೆ 24 ಇಷ್ಟಪಡ್ತಾರೆ ಅವ್ರು ಯಾಕೆ ಉಸಿರು ಇಷ್ಟಪಡ್ತಾರೆ ಭಕ್ತಿ ಇಷ್ಟಪಡ್ತಾರೆ ಉಸಿರು ₹1 ಕೊಡ್ಬೇಕಾದ್ರೆ ಮತ್ತೆ ಹೋಗಿ ಹೇಳಿದ ಎತ್ತಿದ್ರು ಕುಣಿತ ಇರ್ತದೆ ಎತ್ತಿದ್ರು ತಗೊಂಡಾರು ಅದೇನೆಲ್ಲ ಮಾಡುವ ಎಲ್ಲ ಕುಣಿಯ ಬಾಗಿಟ್ಟು ತಗೊಂಡ್ರಿ ಅವನು ಮತ್ತೆ ದೇವ್ರು ಅಂತ ಕಂಡು ಸುಮಾರು ಸ್ವಲ್ಪ ಏನ್ ಮಾಡಪ್ಪ ಅಂದ್ರೆ ವಿಶ್ವನಾಥ ಕುಣಿಯಾಕೆ ಆಗಿರೋದು ಮತ್ತೆ ಕುಣಿಯಾಕೆ ಆಗಿರೋದು ₹1 ಕೊಟ್ಬಿಡು ಹೋಗಿದೆ ಅಂದ ಅದು ₹1 ಕೊಟ್ಬಿಡು ಹೋಗಿದಂದ ಆಯ್ತು ಕುಣಿಯಾಗ ಆಗಿತ್ತಾರ ಅಂದ ಯಾಕೆ ಬಂದು 4 ನಿಮಿಷ ಬಂದು ಹಾಕಿದ್ರು ಊರು ಬಂದ ಕೂಡಿ ಹಾಕಿ ಜೀವನ ಕೂತ್ಬಿಟ್ರು ಅವನು ಕರೆದು ಸತ್ತದೋ ನನ್ನ ಗಂಟೆ ಅಂತ ಕೆಲವು ಬಂದಿ ಸಣ್ಣ ಇದಾದ್ರೂ ಸುಲಭ ಕರೆ ಸತ್ತಿ ಸತ್ತೋಗ್ಬಿಟ್ಟ ಅದಕ್ಕೆ ಬಂದಿಗಾಗಿ ಸತ್ತವ್ರು ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತವ್ರು ಅನಂತ ಕೋಟಿ ಮಣ್ಣಿಗಾಗಿ ಸತ್ತು ಶಿವನ ನಿನಗಾಗಿ ಸತ್ತು ಒಬ್ಬರು ಗಾಂಧಿ ಅಂತ ನಮ್ಮ ಮದುವೆ ಹೇಳ್ತಾರೆ ಇಂಥ ಒಂದು ಜಗತ್ತಿನವ್ರು ನನಗೆ ವಿಶ್ವಾಸ ಬೇಕಪ್ಪ ನಾವು ಹಗ ಹನುಮಪ್ಪ ಕಾರ್ತಿಕ್ ಮಾಡ್ತೀವಿ ಹಗ ಮಜೆ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಊಟ ಮಾಡ್ತೀವಿ ಅಂದ್ರೆ ಅದು ತಕ್ಕಂತ ಆಚಾರ ವಿಚಾರ ನಿಯಮ ಭಕ್ತಿ ಇರೋದು ನಮ್ಮ ಹತ್ರ ಹನುಮಂತಕ್ಕೆ ಗದ್ದ ಭಕ್ತಿ ಇತ್ತು ರಾಮ ಭಕ್ತಿ ಹೆಂಗಿತ್ತದು ಎಂತ ಭಕ್ತಿ ಇತ್ತು ಭಕ್ತಿ ತಿನ್ನಕ್ಕೆ ಹೋಗಿ ಭಕ್ತಿಯಿಂದ ಅಸಾಧ್ಯ ಯಾವ ಜಗತ್ತಿನವರು ಸಿದ್ಧಾರೂಢ ಅಪ್ರತಿಮದಾನಿ 25 ಶತಮಾನ ಪ್ರಾರಂಭ ಸಿದ್ಧಾರೂಢ ಜ್ಞಾನಿ ಜಗತ್ತಿಗೆ ಆಗಿದ್ದರು ಅಂತ ಮಹಾಜ್ಞಾನಿ ಸಿದ್ಧಾರೂಢ ಅಪ್ರತಿಮ ಜ್ಞಾನಿ ಜಗತ್ತಿಗೆ ಅಂತ ಜ್ಞಾನಿ ಇದ್ದವು ನಿತ್ಯ ಪ್ರವಚನ ನಿತ್ಯ ಆತ್ಮ ಪ್ರವಚನ ಆಧ್ಯಾತ್ಮ ನಿತ್ಯ ಮಾತಾಡ್ತಾರೆ ಒಂದಿಷ್ಟು ಪ್ರವಚನ ಹೇಳಿದ್ರು ಏನ್ ಹೇಳಿದ್ರು ಏನಪ್ಪ ನಾನು ಅಕಸ್ಮಾತ್ ಈ ದೇಹ ಬಿದ್ದು ಮೊದಲು ಒಂದು 5 ವರ್ಷ ಆಗಿ 10 ವರ್ಷ ಆಗಿ 7 ವರ್ಷ ಆದ ಕೂಡ ಈ ಭಕ್ತಿಯಿಂದ ಯಾಕೆ ಬರ್ತೀರಿ ಅವ್ರು ನೀವು ದರ್ಶನ ಕೊಡ್ತೀನಿ ಅಂತ ಪ್ರವಚನ ಹೇಳಿದ್ದ ಯಾರು ಸಿದ್ಧಾರೂಢ ಹಿಂಗಾವ್ ಮಾತು ಬಂತು ಒಂದಿವ್ಸ ಲಿಂಗೈಕ್ಯ ನಾದ ಏನಾಗ ನೀವು ಗೊತ್ತೀರ ಲಿಂಗೈಕ್ಯ ನಾದ ಅವರು ಪಕ್ಕ ಶಿಕ್ಷೆ ಇದ್ದ ಹುಡ್ಕಂಡಿ ಮಾಸ್ತರ್ ಪಕ್ಕ ಶಿಕ್ಷೆ ಸಿದ್ಧಾರೂಢ ಶಿಷ್ಯ ಪಕ್ಕ ಹುಡ್ಕಂಡಿ ಮಾಸ್ತರ್ ಅಂತ ವಿಚಾರ ಅವರು ಲಿಂಗೈಕ್ಯ ಆಗಿ ಗದಿ ಕಟ್ಟು 3 ವರ್ಷ ಆಗಿತ್ತಾಗಲೇ 3 ವರ್ಷ ಆಗಿತ್ತು ವಿಚಾರ ಮಾಡಿ ಅಪೂರ್ವ ಪ್ರವಚನ ಹೇಳಿದ್ರು ಯಾವಾಗ ಭಕ್ತಿ ದರ್ಶನ ಕೊಡ್ತಾರೆ ನೋಡು ತಿಳ್ಕೊಂಡು ಹೇಳಿ ಸಿದ್ಧಾರೂಢ ಸ್ನಾನ ಮಾಡ್ಕೊಂತ ಲಿಂಗ ಮಾಡ್ಕೊಂಡು ಎಲ್ಲ ಮಾಡಿ ಮುಗಿಸ್ಕೊಂಡು ನೀರು ಉದ್ಗಡ್ಡಿ ಕಾಯಿ ತಗೊಂಡು ಎಲ್ಲ ಧ್ಯಾನ ಮಾಡ್ಕೋತ ಬಂದ ಸಿದ್ಧಾರೂಢ ಮಠ ಬಂದ 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 ಅವ್ರು ಪುರುಷದ ಭಕ್ತಿ ಠಾಕ್ ಅಂತ ಬಿಡ್ತು ಸಿದ್ಧಾರೂಢಗೆ ಠಾಕ್ ಅಂತ ಭಕ್ತಿ ಗದಿ ಕಟ್ಟ 3 ವರ್ಷ ಆಗಿದ್ದಾರೆ ಮಹಾತ್ಮಾರ್ದ ಬಂದ ಯಾರು ಹುಡ್ಕಂಡು ಮಾತ್ರ ಬಾಗ ದೊಡ್ಡ ಮಹಾತ್ಮಾರ್ದ ಬಂದ ಸಿದ್ಧಾರೂಢ ಹುಡುಕಿದ ಮ್ಯಾಗ ಗತಿ ಓದ್ಕೊತಿದ್ದ ಮ್ಯಾಗ ಓದ್ಕೊತಿದ್ದ ನಮ್ಮರು ಬರಿದ ಕರೆವರು ನಂಬರರಿಯರಿ ಲೋಕದ ಮನುಜರು ನಂಬರರಿಯರಿ ಲೋಕದ ಮನುಜರು ನಂಬಿರತಿ ಗಣಗಳೆ ಗೋಯಂದರೆ ಶಿವನು ನಂಬರು ನೆತ್ತರು ಬರಿದ ಕರೆವರು ನಂಬದೆ ನೆತ್ತರೆ ಬರಿದ ಕರೆವರ ನಂಬರು ನೆತ್ತರು ಬರಿದ ಕರೆವರು ನಂಬರರಿಯರಿ ಲೋಕದ ಮನುಜರು ನಂಬರರಿಯರಿ ಲೋಕ
ಬರಿದೆ ಕನೆ ಬರು ನಂಬದನತ್ತದೆ ಬರಿದ ಕನೆವರ ನಂಬದನತ್ತದೆ ಬರಿದ ಕನೆವರ ಕೊಂದರೆಟ್ಟಿಗೂ ಜಂದ ಕೂಡಲ ಸಂಯಮ ದೇವ ನಂಬರು ನೆತ್ತರು ನಂಬರು ನೆತ್ತರು ನಂಬರು ನೆತ್ತರು ಬರೀರೆ ನನ್ನ ಇಟ್ಕೊಂಡ ಓಡಾಡುತ್ತಾನೆ ದೇವರು ಧೂಪದ ದೀಪದ ಬರ್ತ ಗುಡಿಗೆ ಹೊರ ಕಸಾಪಿನ ಹೊತ್ತು ಮನೆಗೆ ಹೀಗಾಗಬಾರ್ದು ನಾವು ಭಾಳ ಬಂದಾಗ ಭಾಳ ಹಾಳಾಗಬಾರ್ದು ದೇವ್ರ ಭಕ್ತಿ ಇಟ್ಟು ಪರಿಶುದ್ಧವಾಗಿ ಅಪ್ಪಚ್ಚಿದಾಗ ಅಂತ ಭಕ್ತಿ ದೇವರು ಹಾಗಾಗಿ ಗೌರಿ ಭಕ್ತಿ ಮಾಡಿದ್ರೆ ಶಿವ 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 ರಕ್ತದ ಜನಕ ರೊಕ್ಕ ಕೊಡೋದು ಶಿವ 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 ರಕ್ತದ ದುಡ್ಡಿದ ಏನು ಏನಿಲ್ಲ ಅದು ದೇವ್ರ ಭಕ್ತಿ ಮುಟ್ಟಾಯ್ತು ಪೂರ್ಣ ತೊಡಗಿಸಿದ್ದು 7 ವರ್ಷ ಹುಡುಗ 2ನೇದು ಓದ್ತಿತ್ತು ಅವ್ರ ತತ್ವತ್ತ ಮಹಾತತ್ವತ್ತ ದಿವಸ ಹೋಗಿ ಜಾಗ ಮಾಡಿ ಹೋಯ್ತು ಭಸ್ಮ ಪಡ್ಕೊಂಡು ಶಿವ 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 ರಕ್ತದಲ್ಲಿ ಇಡಬೇಕು ಬಿಟ್ಟ ಮೊಸರು ಅಂತಿದ್ ಮಗ ಅನ್ಕೊಂಡು ಮನೆಯಿಂದ ಬಿಟ್ಟ ಹೋಗಿ ವಾದ ಗುಡಿ ಮುರಿದ ಮಾತಾಗ ಹೋಗ್ತಾರೆ ಶಿವ 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 ರಕ್ತದಲ್ಲಿ ಇಡಬೇಕು ಅನ್ಕೊಂಡು ಹೋಗಿ ಮಾಡಿ ಹೋಗಿ ಮಾಡಿ ಒಂದು ಊದಿ ಕಟ್ಟಿ ನೀರು ಭಸ್ಮಕ್ಕೆ ಧ್ಯಾನ ಮಾಡಿ ವಿಷಕ್ಕೆ ನೀರು ಹಾಕಿ ಭಸ್ಮ ಮಾಡಿದ್ರು ಊದಿ ಕಟ್ಟಿ ಮಾಡಿ ಕೈಯಾಗ ವಾಟರ್ ಹಾಕಿದ್ರು ದಿವಸ ಹಾಕಂದು ಈಗ ಹಿಡಿತಿದ್ದವು ದೇವ್ರು ಹಿಡಿಯಾಗಿ ಹಿಡಿಯೋದಿಲ್ಲ ಮುಂದೆ ಹಿಂಸರಿ 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 ಹೇಳಿದ್ರು ಮುಂದೆ ಹಿಂಸರಿ ಹಿಂಸರಿ ದೇವ್ರು ಹಿಡಿ ಹಾಕಿ ಕೇಳಿದ್ರು ಹೀಗಾಗಿಲ್ಲ ಬಂದ ಮಗ ಹೀಗೆ ಹಾಗೆ ಹೀಗೆ ಕಾಕಿ ಮಗ ಹಾಗೆ ದಿವಸ ಒಂದು ದಿವಸ ಊರಿಗೆ ಹೋಗಿ ಪ್ರಸಂಗ ಬಂತು ಆಯ್ತಾ ಮನೆಗೆ ಹೇಳಿದವ ಏನಮ್ಮ ಈಶಾಪುರ ಪೂಜೆ ಮಾಡಿ ಹಾಲು ಕುಡಿಸಿಲ್ಲ ಅಂದ ಅದು ಈ ಸಣ್ಣ ಹುಡುಗಿಗೆ ತುಳಿದರು ಇಷ್ಟ ಹುಡುಗಿ ಊರ್ಗಾದ ಈಶಾಪುರ ಹಾಲು ಕುಡಿಸಿಲ್ಲ ಅಂದ ಅವೇ ತಿಳ್ಕೊತ ಹುಡುಗಿ ದಿನ ಪೂಜೆ ಮಾಡಿ ದಿವಸ ಹಾಲು ಕುಡಿಸಿ ತಿಳ್ಕೊಂಡಿದ್ದ ಅವಳಿಗೆ ಇವಾಗ ಮನೆಯಿಂದ ಕಾಲ ಕುಡಿದು ಅವಳಿಗೆ ಅಡಿಗೆ ಗೊತ್ತು ಅವಳಿಗೆ ಗೊತ್ತು ಇಷ್ಟೆಲ್ಲ ಆಯ್ತು ಎಲ್ಲ ಮಾಡಿ ಹೋದವು ಆಯ್ತು ಪಾಪ ಜಾತ್ರೆ ಮಾಡಿದ್ರು ಬಸವತ್ತ ಎಲ್ಲ ಮಾಡಿ ಅವ್ರು ಕಟ್ಟಿ ನೀರು ಕಾಯಿ ಕಟ್ಕೊಂಡು ಬಳಿ ಹಾಕೊಂಡು ಬಂದರು ಆಯ್ತು ಅವ್ರ ಅಪ್ಪನ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸಿ ಮುಂದೆ ಹಾಗೆ ಕುಡಿಯಪ್ಪ ಶಿವಪ್ಪ ನಮ್ಮ ಅಪ್ಪ ಹುಡುಗಿ ನಾಡಿದಪ್ಪ ಕುಡಿಯಪ್ಪ ಶಿವಪ್ಪ ಅಂದ ಹುಡುಗಿ ಆ ಕಲ್ ಶಿವಪ್ಪ ಅಂತ ಕುಡಿತಾನೆ ಕುಂಟ ಶಿವಪ್ಪ ಶಿವಪ್ಪ ಇಲ್ಲದು ಈಶ್ವರ ಇಲ್ಲದು ಅದೇನ ನಾಗಪ್ಪರೆ ನಾಗಪ್ಪ ಅನ್ನೋದು ಅವನಿಗೆ ಇಟ್ಟು ಶಿವಪ್ಪ ಕುಡಿಯಪ್ಪ ಅಂದ ಆ ಕಲ್ ಶಿವಪ್ಪ ಕುಡಿದ ಬಂದ ಅಟ್ಟೋಗ ರಾವ ತಿರಿಕಾಗ ಕಾಲು 1000 ರೂಪಾಯಿ ಕೊಡ್ಬೋದ ಶಿವಪ್ಪ ಅಂದ್ರೆ ಅಟ್ಟು ಬರ್ತಾನ ಬೇಕಾದ್ರು ಆಚೆ ಬೇಕಾದ್ರು ಶಿವಪ್ಪ ನಮ್ಮ ದಿವಸ ಕುಡಿಸೋಕ ನೀವು ಯಾಕೆ ಕುಡಿತಾರೆ ಅವರ ತಾನ ಕುಡಿದು ಗೊತ್ತಿದ್ದಕ್ಕೆ ಅವರ ತಾನ ಕುಡಿದು ದಿವಸ ಅದು ಗೊತ್ತೇ ಹುಡುಗಿ ಕುಡಿಯಕ್ಕೆ ಸೊಪ್ಪು ಮತ್ತೊಂದು ಬೆಳಿತಾರಪ್ಪ ಬೆಳಿತಾರೆ ಕುಡಿಯಕ್ಕೆ ಸೊಪ್ಪು ಬೇಗ ಬರಲಿ ಹಾಕಿ ಎಲ್ಲ ಕಡೆಗೆ ನೋಡಪ್ಪ ಶಿವಪ್ಪ ನೀ ಹಾಲು ಕುಡಿದಿದ್ದಾರೆ ನೀವು ಬೇಕಾಗಿ ಹಾಕಿದ್ರೆ ಸಾಯ್ತು ಕುಡಿಯೋದು ಆದ್ರೆ ಶಿವಪ್ಪ ಕೈ ಸಾಕಾಗಿ ಆ ಶಿವಪ್ಪನಿಗೆ ಕಲಿಸು ಬೇಕಾಗಿ ಹಾಗೆ ಮಾಡೋದು ಆ ಹುಡುಗಿನೇ ಆ ಹುಡುಗಿ ಮುಗ್ದು ತಿಳಿ ಶಿವಪ್ಪ ಮಾತು ಗಟ್ಟ ಹಾಕಿದ್ರು ತಾಯಿದ್ದಾರೆ ಅದಕ್ಕೆ ಭಕ್ತಿ ತಿನ್ನಕ್ಕೆ ಭಕ್ತಿನ ಅಸಾಧ್ಯವಾಗಿ ಯಾವುದಿಲ್ಲ ಯಾವಿಲ್ಲ ತೊಳ್ಕೊಂಡು ಕುಡಿದು ಮನುಷ್ಯ ಹಾಕೊಂಡ ಹೇಳಮ್ಮ ಶಿವ ಪೂಜೆ ಹಾಕಿ ಬಂದ ಕುಡಿಸಿ ಬಂದೆ ಕುಡಿದ ಕತ್ತೆ ಊರ್ ಕತ್ತೆ ಆ ಕಲ್ಸ ಕುಡಿದ ಕಪಾಕದ ಆ ಕಲ್ಸ ಬಂದು ಹಾಕಿ ಬಿಡ್ತಾನ ಇಲ್ಲಪ್ಪ ಕುಡಿದ ಶಿಟ್ಟುವಂತ ಮಗ ದಿವಸ ಕಾಣ ಕುಡಿದು ಹೋಗಿ ನಾವ ಶಿಟ್ಟುವಂತ ಮೇಲೆ ಆ ಹುಡುಗಿ ದುಡ್ಡು ಗದರಾಂತ ಬಂದ ವಿಷ ಕುಡಿ ಹಾಕೊಂಡ ಕುಡಿದ ಕುಡಿಸಲ್ಲ ಆ ಹುಡುಗಿ ಸಣ್ಣ ಹುಡುಗಿ ಶಿವಪ್ಪ ಏನು ಕುಡಿದಪ್ಪ ಶಿವಪ್ಪ ಕುಡಿಯಪ್ಪ ಏನು ಕುಡಿಯಪ್ಪ ಅವ ಬರ್ತಾನ ಶಿವಪ್ಪ ಆಟೋ ಬರ್ತಾನವ ಖಾಲಿ ಬರಲೇ ಸುಳ್ಳು ಆ ದುಡ್ಡು ಅವನು ಕಾಕಿಸ್ಕೊಳ್ಬೇಕಾಗಿದ್ದಾರೆ ಆ ಶಿವಪ್ಪ ಅದೇ ಎದ್ದೆ ಜಡಿ ಆಟ ಉಂಟು ಬರಲ್ಲ ಅದಕ್ಕೆ ದೇವರಿಗೆ ನಮ್ಮಿಂದ ಪರಿಶುದ್ಧ ಭಕ್ತಿ ಓದಬೇಕು ಅಂತ ಮತ್ತೇನು ಬೇಕಾಗಿಲ್ಲಪ್ಪ ಭಕ್ತಿ ಓದಬೇಕು ಅದಕ್ಕೆ ಬಸವಣ್ಣ ಭಕ್ತಿನ ಹಾಕ್ಬಿಟ್ಟ ಬಸವಣ್ಣ ಭಕ್ತಿನ ಹಾಕ್ಬಿಟ್ಟ ಎಂತ ಜಾಗ ಆದ್ರೂ ಭಕ್ತಿಯಿಂದ ಬಲವದಾನೆ ಅಂತ ಬಸವಣ್ಣ ಹೇಳ್ಕೊಂಡು ಅದಕ್ಕೆ ಆ ದೃಷ್ಟಿಯಿಂದ ಬಸವ ಭಕ್ತಿ ಬರಲಿ ನಿಜವಾದ ಭಕ್ತಿ ಬರಲಿ ಪರಿಶುದ್ಧ ಬರಲಿ ಮಾತೃಶ್ರೀ ಕಾರ್ತಿಕ ಶ್ರಾದ್ದವಾಗಿ ಎಂತ ಶಕ್ತಿಶಾಲಿ ಏನ್ ಮತ್ತೆ ಬೆಳೆದು ಕೊಟ್ಟ ಎಲ್ಲವನ್ನು ಕೊಟ್ಟ ಅಂತ ಜನರು ಬರಲಿ
ಇವರಾಗ ನಾನು ಫಸ್ಟ್ ಬಂದು 1000 ಮಂದಿ ಇರ್ಬೇಕು ಮೇಯ್ದೆ, ನೀವು 10 ಮಂದಿ ಒಂದು 4 ಮಂದಿ ಹೇಳ್ಬೇಕು, ಇವ್ರಿಗೆ ಇಷ್ಟ ಮಂದಿ ಬೇರೆ ಮಂದಿ ಅವ್ರಿಗೆ ಇಲ್ಲ ಊರು ಬಿಟ್ಟರೆ ಯಾರು ಅದು ಊರು ಬಿಟ್ಟರೆ ಇದೇನು ಮಂದಿ ಅದ ಊರಾಗ ಬಂದು ಕಾಣ್ತಾರೆ ಆಗ್ತದೆ. ಹೌದು ಆಯ್ತು ಒಳ್ಳೇದು. ಆಯ್ತಾ ಕುಂತು ಬೈಕ್ ಐತೆ ಆಯ್ತಾ ಕುಂತು ಕೇಳಿದ್ರು ಥರ್ಡ್ ಬಟ್ಟ ಬೈದು ಐದಾ ಕುಂತಾರ ಒಳ್ಳೇದಾಗ ಬಂದಾಗ ಸುಧಾರಲಿ ಬಂದಾಗ ಸುಧಾರಲಿ ಎಲ್ಲರೂ ಒಳ್ಳೇದಪ್ಪ. ನಮ್ಮ ಚಂದ್ರಶೇಖರ್ ಪ್ರಾಣ ಭಾಳ ಚೆನ್ನಾಗಿ ಹೇಳ್ತಾರೆ. ಪ್ರೋತ್ಸಾಹಗಳು ಆಧ್ಯಾತ್ಮಿಕಗಳು ಭಾಳ ಗುಣವಂತರು, ಭಾಳ ಮನುಷ್ಯರು, ಭಾಳ ಒಳ್ಳೆಯವರು. ಅವ್ರ ಕ್ಯಾಸ್ ಭಾಳ ಚಲೋ ಹೇಳಿದ್ರು. ಬ್ಯಾಕ್ ಕ್ಯಾಸ್ ವರ್ಷ ಅವ್ರು ಭಾಳ ಚಲೋ ಹೇಳ್ತಾರೆ. ಬ್ಯಾಕ್ ಮನುಷ್ಯರು ಐದು ನಂಬರ್ ಉತ್ತಮ ಪ್ರೋತ್ಸಾಹ. ಬರೀ ಬೇರೆ ಸಾಹಿತ್ಯದಾಗ ಕಾಯ್ದು ಕೈಗಳು ಹೋಗೋದಾಗ ಆಧ್ಯಾತ್ಮ ಜೀವನರು ಶ್ರೇಷ್ಠವಾದ ವಿಚಾರವಂತರು ಭಾಳ ಒಳ್ಳೆಯವರು. ಎಲ್ಲರೂ ಎಲ್ಲರೂ ಅಚ್ಚೊಕ್ಕ ಇರ್ತಕ್ಕಂಥವ್ರು. ನಮ್ಮ ಚಂದ್ರಶೇಖರ್ ಕಟ್ಟಿ ಭಾಳ ತಗೊಂಡು ಒಳ್ಳೆಯದು. ದದ್ದಿನಕ್ಕ 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 ನಾನಿಂದ ಹಾಕು ನಾನಿಂದ ಹಾಕು ನಾನಿಂದ 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 ಹಾಕು ನಾನಿಂದ ಹೋಗಿದೆ ಯೋಗದಲ್ಲಿ ತಾನೇ ಮಿಗಿಲಂದಿತು ನಗಿದೊಂದು ನಾಟದಲ್ಲಿ ತಾನೇ ಮಿಗಿಲಂದಿತು. ನಗಿದೊಂದು ನಾಟ್ಯದಲ್ಲಿ ನಗಿದೊಂದು ನಾಟ್ಯದಲ್ಲಿ ತಾನೇ ಮಿಗಿಲಂದಿತು. ಸಂಗೀತದಲ್ಲಿ ತಬಲ ಸಂಗೀತದಲ್ಲಿ ತಬಲ ತಾನೇ ಮಿಗಿಲಂದಿತು. ನನ್ನ ಸಂಗೀತ ವಾಕ್ಯಂಗ ಸಂಗೀತ ಎಂಥವನ್ನು ಆಕರ್ಷಣೆ ಮಾಡ್ತೀವಿ ಅಂತ ಶಕ್ತಿ ಸಂಗೀತವಾಗ. ನಮ್ಮ ಪುಟ್ಟರಾಜ್ ಅವರು ನಮ್ಮ ಅವರು ಬಹಳ ಮುಖ್ಯವಾದ. ಅದಕ್ಕೆ ಸಂಗೀತ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮ್ಯೂಸಿಕ್ ಇಸ್ ಹಾರ್ಟ್ ಆಫ್ ಹ್ಯುಮ್ಯಾನಿಟಿ. ಒಂದು ಮಾಮೂಲಿ ಸಂಗೀತ ಅಂದ್ರೆ ಅದಕ್ಕೆ ಮಾನಸಿಕ ಜಡ್ಡಿ ಬೀಳ್ತಾರೆ. ಭಾಳ ಜಡ್ಡಿ ಬಿದ್ದಾಗ ಹುಬ್ಬಳ್ಳಿ ಹೋದ, ಗದಿಗೆ ಹೋದ, ಬೆಂಗಳೂರು ಹೋದ, ಎಲ್ಲಿ ಹೋಗಿ ಆರಾಮಾಗಿರ್ತಂದ್ರೆ ಉತ್ತಮ ಗಾಯಕ ಸುಂದರ ಹಾಡೋದ ಹಾಗೆ ಸಂಗೀತ ಈಗ ಎಂಥ ಹೋಗ್ಬೇಕು ದೂರ ಅಂತ ಸಂಗೀತ ಐತಿ. ದೀಪಕ ಹಾಡು ಹಚ್ಚಿಬಿಡು, ಕರೆಂಟ್ ಹೋಗ್ತದೆ, ದೀಪಕ ಹಾಡಿಬಿಟ್ರೆ ಚಕ್ಕ ದೀಪ ಹಾಳಾಗ್ತದೆ. ಮೇಘರಾಗ ಅಂತ ಐತಿ, ಆ ಮೇಘರಾಗ ಹಾಡ್ಬಿಟ್ರೆ ಮಾಡಿಟ್ಟು ರಾಗ ಹಾಡಿದ್ರೆ ಮಾಡಿ ತಾನ ಮಾಡಿ ಆಗೋದು ಮನಸ್ಸುತ್ತೆ. ಅಂತ ಶಕ್ತಿ ಮೇಘರಾಗದ. ಇನ್ನೊಂದು ಜೂನ್ ಪುರ ಆಗುತ್ತೆ. ಆ ಜೂನ್ ಪುರಾಗ ಹಾಡಿದ್ರೆ ಸ್ವಲ್ಪ ಜೀವ ಬರ್ತದೆ. ಸ್ವಲ್ಪ ಜೀವ ಅಂತ ಸಂಗೀತ ಐತಿ. ಅದಕ್ಕೆ ಸಿಂಧು ಋಷಿಗಳು ಮಹಾಜ್ಞಾನಿಗಳು ತಪಸ್ಸುಗಳು ಹಾಡಿ 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 ಶುರು ಮಾಡಿಸಿದ್ರು. ಅದಕ್ಕೆ ದೃಷ್ಟಿಯಿಂದ ಭಾಳ ಸಂತೋಷ. ನಮ್ಮನ್ನ ಯಾಕಂದ್ರೆ ಯೂಸ್ ಕಳಿಸಿದ 60 ವರ್ಷ ಆಯ್ತು ಮಾಡಿದೆ. 60 ವರ್ಷದಿಂದ ಈಗ ದೇವ್ರು ನೋಡಿದ್ದು ಈಗ ನಾನು ಕುದುರೆ ಹೊತ್ತಿಗೆ ಮತ್ತು ದೇವ್ರಿಗೆ 7,800 ಕಿಲೋಮೀಟರ್ ಅಷ್ಟು ದೂರ ನಮ್ಗೆ ಅವ್ರಿಗೆ ಯಾಕೆ ಹಾಕ್ಬೇಕು ಈ ಸರ್ ನಾವು ಕರ್ಕೊಂಡ್ಬಂದ್ರೆ ಗೊತ್ತಾಯ್ತು ನನಗೆ. ಭಾಳ ಸಂತೋಷ ಬಂದಿದ್ದು ಭಾಳ ಸಂತೋಷ ಆಯ್ತು. ಮಹಂತೇಶ ಮತ್ತು ಬಸವಾದಿಗಳು ಎಲ್ಲ ಸಂತೋಷಕೊಳ್ಳಿ. ಯಾರು ಮಕ್ಕಳಿಲ್ಲ, ಯಾರು ಸಂಪತ್ತಿಲ್ಲ, ಯಾರು ಭೂಮಿಲ್ಲ, ಧನ ಎಲ್ಲ ಸಂಪತ್ತು ಕಾಪಾಡಿದ ಮಕ್ಕಳು ಎಲ್ಲ ಶುಭ ಹಾರಿಸಿ ನನ್ನ ಮಾತು